ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಮೊದಲನೆಯ ಪರ್ವ ಆದಿ ಪರ್ವದಲ್ಲಿ ಮೊದಲನೇ ಅಧ್ಯಾಯದ ವಿಚಾರ ಮಾಡ್ತಿದ್ವಿ. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಸೌತ ಮುನಿಗಳು ನೈಮಿಷಾರಣ್ಯದಲ್ಲಿ ಬಂದಾಗ ಋಷಿಗಳಿಗೆ ಈ ಸಂಪೂರ್ಣ ಮಹಾಭಾರತ ಕಥೆಯನ್ನು ಫಸ್ಟ್ ಅಲ್ಲಿ ನಡೆದ ಚರಿತ್ರೆಯನ್ನು ಹೇಳ್ತಾರೆ. ಮತ್ತು ಆ ಚರಿತ್ರೆಯ ಆಧಾರದ ಮೇಲೆ ಸಂಪೂರ್ಣ ವೇದ ಸಾರವನ್ನು ಇದರಲ್ಲಿ ಬರೋ ಥರ ವ್ಯಾಸ ಭಗವಾನರು ರಚನೆ ಮಾಡಿರ್ತಾರೆ. ಅದನ್ನು ಇವರು ಸೌತ ಮುನಿಗಳು ಕೂಡ ಅದನ್ನು ವ್ಯಕ್ತ ಮಾಡ್ತಾರೆ. ಈಗ ಲಾಸ್ಟಲ್ಲೆಲ್ಲ ಯುದ್ಧ ಎಲ್ಲ ಆಗೋಯಿತು. ಧೃತರಾಷ್ಟ್ರನ ಪಶ್ಚಾತ್ತಾಪ ಕೂಡ ಪೂರ್ತಿ ಆಯಿತು. ಈಗ ಧೃತರಾಷ್ಟ್ರನಿಗೆ ಸ್ವಲ್ಪ ಸಾಂತ್ವನ ಹೇಳ್ತಾ ಇದ್ದಾನೆ. ಎಲ್ಲರೂ ಹೇಳೋ ಡೈಲಾಗ್ ಇದೆ, ಯಾರಾದರೂ ವಿಯೋಗ ಆದಾಗ ನಮ್ಮವ್ರು ಬೇಕಾದವರೆಲ್ಲ ಬಿಟ್ಟು ಹೋದಾಗ ಎಲ್ಲರೂ ಈ ಸಾಂತ್ವನ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಕಾಲ ಶಬ್ದದಿಂದ ಹೇಳ್ತಾರೆ. ಸಂಜಯ ಧೃತರಾಷ್ಟ್ರನಿಗೆ ಸಮಾಧಾನ ಮಾಡ್ತಾನೆ. ವಿಧಾತೃವಿಹಿತಂ ಮಾರ್ಗಂ ನ ಕಶ್ಚಿದ್ದತಿ ವರ್ತತೆ ಕಾಲಮೂಲಮಿದಂ ಸರ್ವಂ ಭಾವಾಭಾವೌ ಸುಖಾಸುಖೇ. ಈಗ ಏನೆಲ್ಲ ಆಗ್ತಾ ಇರುತ್ತೋ ಸುಖ ದುಃಖಗಳು ನಮ್ಮ ಹುಟ್ಟಿದಾಗಿಂದ ಸಾಯೋ ತನಕ ಎಲ್ಲವೂ ನಾವೇನೋ ಅಂದ್ಕೊಂಡಂಗೆ ನಾವು ಮಾಡ್ಕೊಂಡಿದ್ದಕ್ಕೆ ಈಗ ಫಲ ಸಿಕ್ಕಿದೆ ಅನ್ನೋ ಭ್ರಾಂತಿಲಿರ್ತೀವಿ. ಇದೆಲ್ಲವೂ ಮುಂಚೆನೇ ನಿಶ್ಚಯ ಆಗಿಬಿಟ್ಟಿರುತ್ತೆ. ಈ ಜನ್ಮದಲ್ಲಿ ಏನು ಸುಖ ದುಃಖಗಳು ಬರ್ತಾ ಇದೆಯೋ 99% ಪೂರ್ವ ಜನ್ಮದ್ದು. 1% ಕೆಲವೊಂದು ಕರ್ಮಗಳಿದ್ದಾವೆ. ಆ ಕರ್ಮಗಳು ಫಲ ಇಮಿಡಿಯೇಟಾಗಿ ಸಿಗುತ್ತೆ. ಕೆಲವೊಂದು ಫಲಗಳು ಮ್ಯಾಕ್ಸಿಮಮ್ 99% ಪೂರ್ವ ಜನ್ಮದ್ದೇ. ಮತ್ತು ಕಂಪ್ಲೀಟಾಗಿ ನಾವು ಪ್ರಾರಬ್ಧ ವಶದಲ್ಲಿರ್ತೀವಿ. ಇಲ್ಲದಕ್ಕೆ ಕಾಲದ ವಶದಲ್ಲಿ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಯಾ ವಿಶಿಷ್ಟ ಚೈತನ್ಯ ಅಂದರೆ ನಮ್ಮ ಸ್ವರೂಪ ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿ ಕೂಡ ಎರಡು ಇದ್ದಾಗ ಅದನ್ನು ಮಾಯಾ ವಿಶಿಷ್ಟ ಚೈತನ್ಯ ಅಂತಾರೆ. ಆ ಮಾಯಾ ವಿಶಿಷ್ಟ ಚೈತನ್ಯ ಅಂದರೆ ಸೃಷ್ಟಿಕರ್ತ. ನೀವು ಶಿವ ಅನ್ಬೋದು, ಕೃಷ್ಣ ಅನ್ಬೋದು, ದೇವಿ ಅನ್ಬೋದು, ಯಾವುದೇ ರೀತಿಯಲ್ಲಿ ನೀವು ಅದನ್ನು ನೋಡ್ಕೋಬೋದು. ಬಟ್ ಅದರ ಕಂಟ್ರೋಲಲ್ಲಿ ನಾವಿರ್ತೀವಿ. ಎಲ್ಲಿ ತನಕ ನಾನು ಅಹಂ ಕರ್ತ ಅಹಂ ಭೋಕ್ತ ಅನ್ನೋ ಭಾವ ಇರುತ್ತೋ ಅಲ್ಲಿ ತನಕ ಅವನು ಆಡಿಸೋ ಆಟದಲ್ಲಿ ನಾವು ಜಸ್ಟ್ ಬೊಂಬೆಗಳಷ್ಟೇ, ತೋಲು ಬೊಂಬೆಗಳಿದ್ದಂಗೆ ಅಷ್ಟೇ. ನಮ್ಗೆ ಅನಿಸ್ತಾ ಇರುತ್ತೆ ನಾನು ಅಂದ್ಕೊಂಡೆ ನಾನು ಮಾಡ್ತಾಯಿದ್ದೀನಿ ಅಂತ. ಇಲ್ಲ, ನಿನ್ನ ಬುದ್ಧಿನಲ್ಲಿ ಆ ಪ್ರೇರಣೆ ಕೊಡ್ತಾ ಇರೋದು ಕೂಡ ಆ ಪ್ರಾರಬ್ಧನೇ. ನಾವು ಮಾಡಿರೋ ಪುಣ್ಯ ಪಾಪ ಕರ್ಮಗಳಿಂದ ಆ ಥರ ನಮ್ಮ ಮನಸ್ಸು ತಯಾರಾಗಿರುತ್ತೆ. ಮನಸ್ಸು ಕೂಡ ಪ್ರಾರಬ್ಧದಿಂದನೇ ನಮಗೆ ಬಂದಿರುತ್ತೆ. ನಾವು ಅಂದ್ಕೊಂಡಿರ್ತೀವೆಲ್ಲ ನಾನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೇವೆ ಅಂತ. ಇಲ್ಲ, ಎಲ್ಲವೂ ನೀನು ಕೇವಲ ಅದು ಜಾಯಿಂಟ್ ವೀಲಲ್ಲಿ ಕೂತಿದೆಯಷ್ಟೇ. ಆಪರೇಟ್ ಮಾಡೋನು ಮಾತ್ರ ಅವನೇ ಇದ್ದಾನೆ. ಅಂಥ ಸಮಯದಲ್ಲಿ ಸುಮ್ಮನೆ ಯಾವಾಗಲೂ ನಾವು ನಮ್ಮ ಹತ್ರ ಇಲ್ಲದೇ ಇರೋ ವಸ್ತು ಸಲುವಾಗಿ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀವಿ. ಈಗ ಬ್ಯಾಂಕಲ್ಲಿ ನಾವು ಡೆಪಾಸಿಟ್ ಮಾಡಿದರೆ ಆ ಬ್ಯಾಂಕ್ ಹತ್ರ ಸ್ವಲ್ಪ ವೆಯ್ಟ್ ಮಾಡಿ ಏನೋ ಸ್ವಲ್ಪ ಪ್ರಯಾಸ ಮಾಡಿದ್ರಾಗ ಅದು ನಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಬ್ಯಾಂಕಲ್ಲಿ ಏನು ಡೆಪಾಸಿಟ್ ಇಲ್ಲ ಅಂದರೆ ನೀನು 15 ದಿವಸ ಅಲ್ಲಿ ಹಗಲು ರಾತ್ರಿ ಮಲ್ಕೊಂಡಿದ್ರು ಕೂಡ ₹1 ಕೊಡೋದಿಲ್ಲ. ಅದೇ ಥರ ಪ್ರಾರಬ್ಧದಲ್ಲಿ ಪೂರ್ವ ಜನ್ಮದಲ್ಲಿ ನಾವೇನಾದರೂ ಮಾಡಿ ಇಟ್ಟಿದ್ರೆ ಅನಾಯಾಸದಿಂದನೇ ಸಿಗ್ಬಿಡುತ್ತೆ. ಬೇಡ ಅಂದರೂ ಕೂಡ ಸಿಗ್ಬಿಡುತ್ತೆ ಪ್ರಾರಬ್ಧದಲ್ಲಿ. ಅಷ್ಟು ವಿಶ್ವಾಸ ಇಡಬೇಕು. ಆದ್ದರಿಂದ ನಮಗೆ ಜನ್ಮ ಬಂದಿದೆ ಅಂದರೆ ಆಯುಷ್ಯು ಲೆಕ್ಕ ಹಾಕ್ಕೊಂಡೇ ಬಂದಿರುತ್ತೆ. ಎಲ್ಲಿ ತನಕ ಆಯುಷ್ ಇದೆಯೋ ಅಲ್ಲಿ ತನಕ ಆ ಶರೀರ ನಿರ್ವಹಣೆಗೆ ಬೇಕಾದಂಥದ್ದು ಆ ಊಟ ಆಗಲಿ ಏನೇ ಆಗಲಿ ಅದು ಕೂಡ ನಿಶ್ಚಿತವಾಗಿಬಿಟ್ಟಿರುತ್ತೆ. ಸ್ವಲ್ಪ ಅಷ್ಟೇ ಆ ನಿಮಿತ್ತ ನಮ್ಮ ಮನಸ್ಸಲ್ಲಿ ಅಂಥದ್ದೊಂದು ನಿಮಿತ್ತ ಬಂದು ಆ ಕೆಲಸಗಳು ಮಾಡ್ತಾ ಇರ್ತೀವಿ ಅಷ್ಟೇ ಹೊರತು ಅದು ಮುಂಚೆನೇ ನಿಶ್ಚಯ ಆಗಿಬಿಟ್ಟಿರುತ್ತೆ. ನೀನು ಬೇಡ ಅಂತ ಕೂತಿದ್ರೂ ಕೂಡ ಆ ಪ್ರಾರಬ್ಧದಲ್ಲಿ ನಾನೇ ನೋಡಿದೆ. ಅಲ್ಲಿ ಉತ್ತರಾಖಂಡಲ್ಲಿ ಎಂಥ ಕಾಡಲ್ಲಿ ಹೋಗಿದ್ರಿ ಅಂದರೆ 10 ಫೀಟಿಗಿಂತ ದೂರ ಏನೂ ಕಾಣಿಸೋದಿಲ್ಲ, ಅಷ್ಟು ಡೆನ್ಸ್ ಫಾರೆಸ್ಟು. ಅಂಥ ಫಾರೆಸ್ಟಲ್ಲಿ ಒಂದು ಹಳೆಯದು ಗುಡಿ ಇತ್ತು. ಗುಡಿನಲ್ಲಿದ್ದರೆ ಅವತ್ತಿನ ನನಗೆ ಸ್ಮಶಾನ ವೈರಾಗಿ ಮಧ್ಯದಲ್ಲಿ ಬರ್ತಾ ಇರುತ್ತೆ. ಒಂದೊಂದು ಸತಿ ಹೋಗ್ಬಿಡ್ತಾ ಇರ್ತೀವಿ, ಬೇಡವೇ ಬೇಡ ಅಂದ್ಬಿಟ್ಟಿದ್ದು.
ಹೋಗ್ತೀನಿ, ಅಲ್ಲಿ ಏನೂ ಇಲ್ಲ ಅಂದರೆ ಒಂದು ಇಳಿ, ಅದು ಇಷ್ಟು ದಪ್ಪದ ರೊಟ್ಟಿ, ಅದನ್ನು ದಮ್ ರೊಟ್ಟಿ ಅಂತಾರೆ. ಇಷ್ಟು ದಪ್ಪದ ರೊಟ್ಟಿ, ಸ್ವಲ್ಪ ಸರ್ಕಲ್ಲು, ಒಂದು ಭಾಗ ಅದು ತಿಂದುಬಿಟ್ಟಿದೆ. ಮಿಕ್ಕಿದ ಭಾಗನ ಅದು ಒಳಗಡೆ ಎಲ್ಲಿಂದ ಎಳ್ಕೊಂಬಂತೋ ಗೊತ್ತಿಲ್ಲ, ಎಳ್ಕೊಂಬಂದು ಮುಂದುಗಡೆ ಇದು ನೋಡಿಬಿಟ್ಟು ನಾನು ನೋಡಿ ಹೆದರ್ಕೊಂಡು ಮತ್ತೆ ಹೊಟ್ಟೋಯ್ತು. ಪ್ರಾರಬ್ಧ ಹೆಂಗೆ ಊಟ ಎಲ್ಲಿ ಅಂಥ ಜಾಗದಲ್ಲಿ ಕೂಡ ಹೆಂಗೆ ತೊಗೊಂಬರುತ್ತೆ ಅರ್ಥನೇ ಆಗೋದಿಲ್ಲ. ಎಷ್ಟೋ ಮಹಾತ್ಮರ ಚರಿತ್ರೆಯಲ್ಲಿ ಕೂಡ ಗೊತ್ತಾಗುತ್ತೆ. ಮೇಲ್ಗಡೆ ಕಾಗೆ ರೊಟ್ಟಿ ಆಗಿಬಿಟ್ಟು ಹೋಗ್ಬಿಡುತ್ತೆ, ಕೆಳಗಡೆ ಅಂಥವ್ರಿಗೆ ಹಸಿವು ಬಂದಾಗಂಥ ಸಮಯದಲ್ಲಿ. ಅಷ್ಟು ಪ್ರಾರಬ್ಧ ನಮ್ಮನ್ನು ಕೇರ್ ಮಾಡುತ್ತೆ. ಮತ್ತು ಸಂಯೋಗ ವಿಯೋಗಗಳು, ವಿಯೋಗ ಅಂತೂ ಆಗೇ ಆಗುತ್ತೆ. ನಾವು ಏನೆಲ್ಲ ಇಟ್ಕೊಂಡಿರ್ತೀವಿ, ನಾನು ನಮ್ಮದು ಅಂತ ಏನೆಲ್ಲ ಇಟ್ಕೊಂಡಿರ್ತೀವೋ ಯಾವತ್ತೋ ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗೇ ಹೋಗ್ತಾವೆ. ಅದೇ ಪ್ರಾರಬ್ಧ ಈಶ್ವರ ಕೃಪೆ ಎರಡೂ ಒಂದೇ. ಈಶ್ವರ ವಾಸ್ತವಿಕವಾಗಿ ಒಬ್ಬ ಜೆನ್ಯೂನ್ ಜಡ್ಜ್ ಥರ. ನಾವು ನಮ್ಮ ಕರ್ಮಗಳೇ ನಮಗೆ ರಿಸಲ್ಟ್ ಕೊಡೋದು. ಇದು ವಿಚಾರ ಬರುತ್ತೆ, ನಾವು ಪೂರ್ವಜನ್ಮದಲ್ಲಿ ಪುಣ್ಯ ಪಾಪ ಕರ್ಮಗಳು ಏನು ಮಾಡಿರ್ತೀವೋ ಅದಕ್ಕೆ ತಕ್ಕಂತೆ ನಮಗೆ ರಿಸಲ್ಟ್ ಸಿಗ್ತಾ ಇದೆ. ಮಧ್ಯದಲ್ಲಿ ಈ ದಲಾಲಿ ಅವಶ್ಯಕತೆ ಏನಿದೆ, ಭಗವಂತನು ಅವನು ನಂಬಬೇಕಾದ ಅವಶ್ಯಕತೆ ಏನಿದೆ ಅಂತೆಲ್ಲ ವಿಚಾರ ಬರುತ್ತೆ. ಆವಾಗ ಅಂತಾರೆ, ನೋಡಪ್ಪ ಆ ಥರ ಇಲ್ಲ ಪರಿಸ್ಥಿತಿ. ನೀನು ಬೆಳಗ್ಗಿಂದ ಸಾಯಂಕಾಲ ಥರ ಕೆಲಸ ಮಾಡಿರ್ತೀಯ, ಯಜಮಾನ ಇರ್ತಾನೆ. ನೀನು ಕೆಲಸ ಮಾಡಿದ್ರೂ ಕೂಡ ನಿನ್ನ ಫಲ ನಿನಗೆ ನಿನ್ನ ಏನು ಸ್ಯಾಲ್ರಿ ಇತ್ತು ಅದನ್ನು ಕೊಡದೇನೂ ಇರ್ಬೋದು. ಅವನು ದುಷ್ಟಬುದ್ಧಿಯಿಂದ ನೀನು ಕಷ್ಟ ನಿನಗೆ ಸಿಗದಿರೋ ಕೂಡ ಮಾಡ್ಬೋದು. ಅನೇಕ ಪ್ರಕಾರದ ವಿಘ್ನಗಳು ಎಷ್ಟೋ ಸತಿ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ಅಂಥ ಪರಿಸ್ಥಿತಿಗೆ ಎಷ್ಟೋ ಸತಿ ನೋಡಿರ್ತೀವಿ. ಆ ಥರ ನಾವು ಮಾಡಿದ ಕರ್ಮಫಲ ನಮಗೆ ಸಿಗಬೇಕಂದ್ರೆ ಯಾರೋ ಒಬ್ಬ ವ್ಯಕ್ತಿಗೆ ಹೆದರ್ಕೊಂಡು, ಯಾರೋ ಒಬ್ಬ ಒಳ್ಳೆ ಜೆನ್ಯೂನ್ ಜಡ್ಜ್ ಥರ ಅವನಿಗೆ ಹೆದರ್ಕೊಂಡು ಆ ಕರ್ಮ ಫಲಗಳು ಕೂಡ ಪ್ರವೃತ್ತಿಯಲ್ಲಿದ್ದಾವೆ ಅಂತ. ಆ ಜೆನ್ಯೂನ್ ಜಡ್ಜ್ ರೂಪದಲ್ಲಿ ಯಾರೋ ಒಬ್ಬನ ಹೆದರಿಕೆ ಇಲ್ಲ ಅಂದರೆ ನಮ್ಮ ಕರ್ಮಫಲಗಳು ಪುಣ್ಯ ಮಾಡಿದ್ರೆ ಪುಣ್ಯನೇ ಯಾಕೆ ಸಿಗುತ್ತೆ, ಪಾಪನೂ ಸಿಗ್ಬಿಡ್ಬೋದಾಗುತ್ತೆ. ಏನು ನಿಯಾಮಕ ಇರೋದಿಲ್ಲ. ಅದಕ್ಕೆ ಯಾರೋ ಒಬ್ಬ ಇದ್ದಾನೆ ನಿಯಾಮಕ. ಈಗ ಮತ್ತೆ ಎಷ್ಟೋ ಹೇತುಗಳಿಂದ ಈಶ್ವರನ ಸಿದ್ಧಿ ಮಾಡ್ತಾರೆ ಬ್ರಹ್ಮಸೂತ್ರದಲ್ಲಿ. ಈಗ ಮಡಿಕೆ ಕಾಣಿಸ್ತಾ ಇದೆ ಅಂದರೆ ಮಡಿಕೆಯನ್ನು ಮಾಡಿರೋ ಯಾರೋ ಒಬ್ಬ ಇರಲೇಬೇಕು. ಮಡಿಕೆ ಸೃಷ್ಟಿ ಆಗಿದೆ, ಅದನ್ನು ಉತ್ಪನ್ನ ಮಾಡಿರೋ ಯಾರೋ ಒಬ್ಬ ಇರಲೇಬೇಕು ಅಂದ್ಬಿಟ್ಟು. ಅದೇ ಥರ ಈ ಜಗತ್ತು ಕಾಣಿಸ್ತಾ ಇದೆ ಅಂದರೆ ಜನ್ಮಾದ್ಯಸ್ಯ ಯತಃ ಅಂತ ಬ್ರಹ್ಮಸೂತ್ರ ಬರುತ್ತೆ. ಜನ್ಮಾದಿನ ಅಂದರೆ ಈ ಸೃಷ್ಟಿಯ ಈ ಜಗತ್ತಿನ ಸೃಷ್ಟಿ, ಅದರ ಪಾಲನೆ ಮತ್ತು ಅದರ ಲಯ, ಇವು ಮೂರು ಕೂಡ ಯಾವನಿಂದ ಆಗ್ತಿದೆಯೋ ಅವನೇ ಈಶ್ವರ ಅಂತಲ್ಲಿ ಸಿದ್ಧಿ ಮಾಡ್ತಾರೆ ಅನೇಕ ಪ್ರಕಾರದ ಯುಕ್ತಿಗಳಿಂದ. ಆ ಥರ ಈಶ್ವರನ ಸಿದ್ಧಿ ಆಗೇ ಆಗುತ್ತೆ. ಈಶ್ವರ ನಾವು ಮತ್ತೆ ಕರ್ಮಗಳು ಮಾಡಲಿಲ್ಲ ಅಂದರೆ ಅವನಿಗೆ ಸಾಮರ್ಥ್ಯ ಇರುತ್ತೆ. ನಾವು ಏನು ಮಾಡಲಿಲ್ಲ ಅಂದರೂ ಕೂಡ ಸ್ತುತಿ ಕೂಡ ಮಾನಸಿಕ ಕರ್ಮ, ಬಟ್ ಅವನಿಗೆ ಕೊಡೋ ಸಾಮರ್ಥ್ಯ ಇರುತ್ತೆ. ಆ ಸಿದ್ಧಾಂತಕ್ಕಿಂತ ಅಷ್ಟು ಶಕ್ತಿಶಾಲಿಯಾಗಿರ್ತಾನೆ, ಬಟ್ ಅವನದೇ ಆದಂಥ ಸಿದ್ಧಾಂತವನ್ನು ಉಲ್ಲಂಘನೆ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮಾಡಲೇಬೇಕು. ಆ ಡಿಸೈಡ್ ಮಾಡೋನು ಈಶ್ವರ ಒಬ್ಬ ಇರ್ತಾನೆ. ಈಗ ಫಾರ್ ಎಕ್ಸಾಂಪಲ್ಲು ಸೃಷ್ಟಿ ನಮ್ಮದೆಲ್ಲ ಆಗ್ತಾಯಿದೆ. ಈಗ 800 ಕೋಟಿ ಜನನೇ ಯಾಕೆ ಉತ್ಪನ್ನ ಆಗಿದ್ದಾರೆ? ಒಂದು 8 ಲಕ್ಷ ಕೋಟಿ ಜನ ಯಾಕೆ ಉತ್ಪನ್ನ ಆಗಲಿಲ್ಲ? ಈಗ ಪ್ರತಿಯೊಂದು ಕೂಡ ಕಂಟ್ರೋಲಾಗಿ ನಡೀತಾ ಇದೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಸೃಷ್ಟಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ 4 ವರ್ಣಗವನ್ನು 4 ಪ್ರಕಾರದ ವ್ಯಕ್ತಿಗಳನ್ನು ಸೃಷ್ಟಿ ಮುಂದೆ ನಡೀಲಿ ಅಂದ್ಬಿಟ್ಟಿದ್ದು. ಆ 4 ಪ್ರಕಾರದ ಪ್ರಾರಬ್ಧಗಳು, ಬ್ರಾಹ್ಮಣತ್ವ ಇರೋ ಪ್ರಾರಬ್ಧ, ಕ್ಷತ್ರಿಯತ್ವ ಇರೋವ್ರನ್ನ, ಮತ್ತು ವೈಶ್ಯತ್ವ ಇರೋವ್ರನ್ನ, ಶೂದ್ರತೆ ಇರೋವ್ರನ್ನ 4 ಪ್ರಕಾರದನ್ನು ಸಮವಾಗಿ ಹೆಚ್ಚು ಕಡಿಮೆ ಸೃಷ್ಟಿ ಮೇಂಟೈನ್ ಮಾಡೋದಕ್ಕೆ ಅಲ್ಲಿ ಆ ಕರ್ಮ ಸಿದ್ಧಾಂತದಲ್ಲಿ ಅಲ್ಲಿ ಯಾರೋ ಒಬ್ಬ ನಿಯಾಮಕ ಕಳಿಸ್ತಾ ಇದ್ದಾನೆ. ಇಲ್ಲ ಅಂದರೆ ಹೆಂಗಂದರೆ ಹಂಗೆ ಏನೂ ಆಗ್ತಾ ಇಲ್ಲ. ಎಲ್ಲ ನೀವು ಸೂರ್ಯ ನೋಡಿ ಒಂದು ದಿವಸ ಹಾಲಿಡೇ ತಗೊಂಡಿಲ್ಲ ಇಲ್ಲಿ ತನಕ. ಎಷ್ಟು ನೀವಾಗಿ ಕರೆಕ್ಟಾಗಿ ಆ ಕ್ಯಾಲ್ಕುಲೇಷನು, ಗ್ರಹಗಳಾಗಲಿ, ಪೊಸಿಷನ್ಸ್ ಆಗಲಿ. ಆದ್ದರಿಂದ ಈಶ್ವರ ಕಂಪಲ್ಸರಿ ಇರಲೇಬೇಕು. ಅವನಿಲ್ಲ ಅಂದರೆ ನಾವೇ ಆಗಲಿ, ನಮಗೆ ಯಾವುದು ಸ್ವಲ್ಪ ಯಾರ್ದು ನಮ್ಮ ಮೇಲೆ ಅಂಕುಶ ಇಲ್ಲ ಅಂದರೆ ಎಲ್ಲ ಕೆಲಸಗಳಲ್ಲಿ ಉಲ್ಲಂಘನೆ ಮಾಡ್ತೀವಿ. ಪ್ರತಿಯೊಂದರಲ್ಲೂ ಕೂಡ ನಾವು ಉಲ್ಲಂಘನೆ ಮಾಡ್ತೀವಿ. ಮತ್ತು ಅವು ದೇವತೆಗಳು, ಗ್ರಹಗಳು ಇವೆಲ್ಲ ಉಲ್ಲಂಘನೆ ಮಾಡ್ತಿಲ್ಲ ಅಂದರೆ ಯಾರೋ ಒಬ್ಬ ನಿಯಾಮಕ ಇದ್ದಾನೆ ಅಂದ್ಬಿಟ್ಟು ಶ್ರುತಿ ಪ್ರಮಾಣದಲ್ಲಿ ಸಿದ್ಧ ಆಗುತ್ತೆ, ಇದ್ದಾನೆ ಅಂದ್ಬಿಟ್ಟು ಯುಕ್ತಿಯಿಂದ ಕೂಡ ಗೊತ್ತಾಗ್ಬಿಡುತ್ತೆ.
ನಾವು ಕರ್ಮಗಳಿಗೆ ಯಾರಾದರೂ ಒಬ್ಬ ನಾನು ಶ್ರೀಮಂತನಾಗಬೇಕು ಅಂತ ಅಂದ್ಕೊತಾನೆ. ಅವನು ಶ್ರೀಮಂತನಾಗಬೇಕಂತ ಅಂದ್ಕೊಂಡ್ರೆ ಇಲ್ಲಿ ಆಕಾಶದಿಂದ ದುಡ್ಡು ಬೀಳೋದು ಅದು ಎಲ್ಲ ಪುರಾಣಗಳಲ್ಲಿ ಅಲ್ಲೇ ಕಾಣಿಸುತ್ತೆ. ಮ್ಯಾಕ್ಸಿಮಮ್ ಏನೋ ವ್ಯಾಪಾರ ಮಾಡಬೇಕು. ವ್ಯಾಪಾರ ಮಾಡಬೇಕಂದ್ರೆ ಧನ ಎಲ್ಲಿರುತ್ತೆ? ಎಲ್ಲರ ಕೈಲಿರುತ್ತೆ. ಎಲ್ಲರ ಕೈಲಿರೋ ಧನವನ್ನು ಅವನು ಕಲೆಕ್ಟ್ ಮಾಡ್ಕೋಬೇಕು. ಸ್ವಲ್ಪ ಹೆಚ್ಚು ಲಾಭ ತಗೊಂಡು, ಯಾವುದೋ ಒಂದು ಹೆಚ್ಚು ಲಾಭ ತೊಗೊಂಡ್ರೆ ಅದು ಧನ ಬರುತ್ತೆ. ಇನ್ನೊಬ್ಬ ಮನುಷ್ಯರಿಂದನೇ ಆತ ತಗೋಬೇಕು. ಆ ಥರ ಇದ್ದಾಗ ನಾವು ಕರ್ಮಗಳು ಮಾಡ್ದಿರೇ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಆತ ರೊಕ್ಕ ಯಾವ ಥರ ಕೊಡಬೇಕು? ಏನು ಎಕ್ಸ್ಪೆಕ್ಟೇಷನ್ ಅಂತ? ಮೇಲ್ಗಡೆಯಿಂದ ದುಡ್ಡಿನ ಮಳೆ ಸುರಿಸ್ಬೇಕಂತಾನ? ಇಲ್ಲ. ಮತ್ತು ಮಿಕ್ಕಿದವರ ಕೈಯಿಂದ ನಮ್ಮ ಕಡೆ ಬರಬೇಕಂದ್ರೆ ಅಲ್ಲಿ ನಾವು ಪರಿಶ್ರಮ ಮಾಡಲೇಬೇಕಾಗುತ್ತೆ, ಕರ್ಮ ಮಾಡಲೇಬೇಕಾಗುತ್ತೆ. ಕರ್ಮನೂ ಮಾಡಬೇಕು. ಕರ್ಮ ಮಾಡಿದ ಮೇಲೆ ಅವನ ಮೇಲೆ ಸ್ವಲ್ಪ ಥ್ಯಾಂಕ್ಸ್ ಗಿವಿಂಗ್ ಇರಬೇಕು. ಯಾಕಂದರೆ ಅವನೊಬ್ಬ ನಿಯಾಮಕ ಇದ್ದಾನೆ. ಆದ್ದರಿಂದ ನಮ್ಮ ಕರ್ಮಫಲ ನಮಗೆ ಕರೆಕ್ಟಾಗಿ ಸಿಗ್ತಾಯಿದೆ. ಇಲ್ಲಾಂದರೆ ಕರೆಕ್ಟಾಗಿ ಸಿಗುತ್ತೆ ಅಂತ ಗ್ಯಾರಂಟಿ ಏನು? ಈಗ ನೋಡ್ತೀವಿ ಕೋರ್ಟಲ್ಲಿ ನ್ಯಾಯಾಧೀಶರಿದ್ದಾರೆ, ಅವನೇ ಕಲ್ಪ್ರಿಟ್ ಆದಾಗ ಎಷ್ಟು ಜನ ತಪ್ಪಿಸ್ಕೊಂಡ್ಬಿಡ್ತಾರೆ ಶಿಕ್ಷೆಯಿಂದ. ಅಂದರೆ ಅವನು ತಪ್ಪು ಮಾಡಿ ಕೂಡ ಶಿಕ್ಷೆಯಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಪಾಪ ತಪ್ಪು ಮಾಡದೆ ಅಂತವ್ರು ಎಷ್ಟೋ ಜನ ಜೈಲಿಗೆ ಕೊಟ್ಟೋಗ್ಬಿಟ್ಟಿರ್ತಾರೆ. ಸುಮಾರು ಸ್ಟೋರಿಗಳಿದ್ದಾವೆ ಆ ಥರ ನಮಗೆ ಆಗ್ತಾ ಇಲ್ವಲ್ಲ ಪರಮಾತ್ಮನ ದರ್ಬಾರದಲ್ಲಿ ಮಾತ್ರ ನಮಗೆ ನಾವು ಏನು ಕರ್ಮ ಮಾಡಿದ್ದೀವೋ ಅದಕ್ಕೆ ಕರೆಕ್ಟಾಗಿ ನಮಗೆ ರಿಸಲ್ಟ್ ಸಿಗ್ತಾಯಿದೆ. ಆದ್ದರಿಂದ ಆ ಶಕ್ತಿ ಅದು ಅಚಿಂತನೀಯ ಶಕ್ತಿ. ಇಲ್ಲ ಅಂದರೆ ಇನ್ನು ಭಗವದ್ಗೀತೆಯಲ್ಲಿ 14th ಚಾಪ್ಟರ್ಲಿ ಲಾಸ್ಟ್ ಶ್ಲೋಕದಲ್ಲಿ ಒಂದು ಬರುತ್ತೆ. ಭಾಷ್ಯಕಾರ ಭಗವಂತರೇ ಅಲ್ಲಿ 2 ಪ್ರಕಾರದ ಶಕ್ತಿ ಬಗ್ಗೆ ವರ್ಣನೆ ಮಾಡ್ತಾರೆ. ಒಂದು ಇದು ಮಾಯಾ ವಿಶಿಷ್ಟ ಚೈತನ್ಯ, ಈ ಶಕ್ತಿ ಬಗ್ಗೆ. ಇನ್ನೊಂದು ಸಚ್ಚಿದಾನಂದ ಸ್ವರೂಪ, ಸ್ವಭಾವ ರೂಪವಾದ ಒಂದು ಶಕ್ತಿ ಅಂತ ವರ್ಣನೆ ಮಾಡ್ತಾರೆ. ಅಂದರೆ ನಿರ್ಗುಣ ನಿರಾಕಾರ ಸ್ವರೂಪದಲ್ಲೂ ಕೂಡ ಆ ಶಕ್ತಿ ಎಷ್ಟು ಪವರ್ಫುಲ್ ಅಂದರೆ, ಒಬ್ಬ ಯಾರಾದರೂ ಮುಮುಕ್ಷು, ತುಂಬ ಲೋ ಫ್ರೀಕ್ವೆನ್ಸಿ, ಏನೂ ಗೊತ್ತಿಲ್ಲ, ಅದ್ವೈತ ಸಿದ್ಧಾಂತ ಅಂದರೆ ಏನಂತ ಗೊತ್ತಿಲ್ಲ, ಜಸ್ಟ್ ಪರಮಾತ್ಮ, ಸೃಷ್ಟಿಕರ್ತ ಪರಮಾತ್ಮ ಇದ್ದಾನೆ, ಯಾವುದೋ ಒಂದು ಇಷ್ಟ ದೇವತೆ ರೂಪದಲ್ಲಿ ಅವನು ಏನು ಪ್ರಾರ್ಥನೆ ಮಾಡ್ತಾ ಇರ್ತಾನೋ, ಅವನು ಯಾವ ಸ್ಟೇಜಲ್ಲಿರ್ತಾನೋ ಆ ಸ್ಟೇಜ್ ತನಕ ಆ ಶಕ್ತಿ ಬಂದು ಅವನನ್ನು ಉದ್ಧಾರ ಮಾಡಿ ಅವನನ್ನು ಅಪ್ಡೇಟ್ ಮಾಡ್ಕೊತ ತನ್ನ ಸ್ವರೂಪದ ತನಕ ಕರ್ಕೊಂಡೋಗ್ಬಿಡುತ್ತೆ. ಆ ಅಚಿಂತನೀಯ ಶಕ್ತಿ ಅದು. ಅದಕ್ಕೆ ಭಾಷ್ಯಕಾರ ಭಗವಾನರು ಯಾವುದೇ ಉಪನಿಷತ್ತಿಗೆ ಭಾಷೆ ಬರೆಯುವಾಗ ಒಂದು ಸತಿ ಹಿಂದ್ಗಡೆ ತಿರುಗಿ ನೋಡ್ಕೊಳ್ಳಿಲ್ಲ, ಅಷ್ಟು ಕಾನ್ಫಿಡೆನ್ಸಾಗಿ ಬರೆದುಬಿಟ್ಟಿದ್ದಾರೆ. ಒಂದು ಕೇನೋಪನಿಷತ್ತಲ್ಲಿ ಸ್ವಲ್ಪ ಒಂದು ಸತಿ ರಿವಿಷನ್ ಮಾಡಿದ್ದಾರೆ. ಅದರಲ್ಲಿ 2 ಭಾಷೆ ಇದೆ, ಪದಭಾಷ್ಯ, ವಾಕ್ಯ ಭಾಷೆ ಅಂದ್ಬಿಟ್ಟು. ಆದರೆ ಸನತ್ ಸುಜಾತಿಯ ಮೇಲೆ ಗ್ರಂಥದ ಮೇಲೆ 18 ಸತಿ ರಿವಿಷನ್ ಮಾಡಿದ್ದಾರೆ. ಯಾಕಂದರೆ ಅವರಿಗೆ ಅಲ್ಲಿ ಗುರುತತ್ವದ ಬಗ್ಗೆ ತುಂಬ ಆಶ್ಚರ್ಯಜನಕವಾದ ಇನ್ಫಾರ್ಮೇಷನ್ ಸಿಗುತ್ತೆ. ಅವ್ರು ಎಷ್ಟು ಸಂತುಷ್ಟಿ ಆಗ್ಬಿಟ್ಟು ಅಲ್ಲಿ ಏನು ಬರುತ್ತಂದರೆ, ಗುರುದೇವರನ್ನ ನಿರ್ಗುಣ ನಿರಾಕಾರ ಸ್ವರೂಪ ಪರಮಾತ್ಮನಲ್ಲಿ ಯಾವ ಥರ ನಮ್ಮ ಶ್ರದ್ಧೆ ಇರುತ್ತೆ ಅಷ್ಟೇ ಶ್ರದ್ಧೆ ಗುರುದೇವರಲ್ಲೂ ಕೂಡ ಇಟ್ಕೊಂಡು ಪ್ರಾರ್ಥನೆ ಮಾಡೋದರಲ್ಲಿ, ಸ್ತುತಿ ಮಾಡೋದರಲ್ಲಿ ಶ್ರದ್ಧೆಗೆ ಇಟ್ಕೊಳ್ಳೋದ್ರಿಂದನೇ ಎಲ್ಲವೂ ಸಿಕ್ಕಿಬಿಡುತ್ತೆ ಅಂದ್ಬಿಟ್ಟು. ಅನಿಮ ಗರಿಮಾದಿ ಸಿದ್ಧಿಗಳು ಕೂಡ ಲಾಸ್ಟಲ್ಲಿ ಅಂಥ ಸಿದ್ಧಿಗಳು, ಸ್ವರೂಪ ಜ್ಞಾನವೂ ಕೂಡ ಎಲ್ಲ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಆವಾಗ ಸಂತುಷ್ಟಿ ಆಗಿಬಿಟ್ಟು ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ರಚನೆ ಮಾಡ್ತಾರೆ. ಆ ಗುರುತತ್ವದಲ್ಲಿ ಆ ಶಕ್ತಿಗೆ ಆ ಪವರ್ ಇರುತ್ತೆ. ನಾವು ಸ್ವಪ್ನದಲ್ಲೇ ಪರಮಾತ್ಮನ ನಂಬ್ತಾ ಇದ್ರಾಗನ ಆ ಸ್ವಪ್ನದಲ್ಲೇ ಬಂದು ಗೈಡೆನ್ಸು ಕೊಡ್ತಾನೆ. ನನ್ನದೇ ಎಕ್ಸಾಂಪಲ್ ಇದೆ, ಸ್ವಪ್ನದಲ್ಲೇ ಗೈಡೆನ್ಸು ಮಾತಾ ಮಾಣಿಕೇಶ್ವರ ಅಂತ ಮಹಾಗುರುಗಳ ಹತ್ರ ಕಲಿಸಿದ್ದಾನೆ. ಆ ಥರ ಇಲ್ಲ, ನೀವು ಯಾವುದೋ ಒಂದು ಇಷ್ಟ ದೇವತೆಯನ್ನು ನೀನು ಪೂಜೆ ಮಾಡ್ತಾ ಇರ್ತೀಯ, ಆ ಇಷ್ಟ ದೇವತೆ ಒಂದು ಎಲಿವೇಟ್ ಪ್ರೊಜೆಕ್ಷನ್ನಲ್ಲಿ ಆ ರೂಪದಲ್ಲೇ ಬಂದು ಯಾವುದೋ ಒಂದು ನೆಕ್ಸ್ಟ್ ಸ್ಟೆಪ್ ದಾರಿ ತೋರಿಸ್ತಾ ಇರ್ತಾನೆ. ಅಂಥ ಅಚಿಂತನೀಯ ಶಕ್ತಿ ಅದು. ಆದ್ದರಿಂದ ಅಂಥ ಒಬ್ಬ ಈಶ್ವರ, ಈಗ ನಾವು ಈ ಮಾಯಾ ವಿಶಿಷ್ಟ ಚೈತನ್ಯ ರೂಪದಲ್ಲಿರೋವಂಥ ಪರಮಾತ್ಮನ ವಶದಲ್ಲಿದ್ದೀವಿ. ನಾವು ಕರ್ಮಗಳು ಮಾಡಿಬಿಟ್ಟಿದ್ದೀವಿ, ಪ್ಲ್ಯಾಟ್ಫಾರ್ಮ್ ಇದೆ, ಅದನ್ನು ಅನುಭವಿಸಲೇಬೇಕು. ಎಲ್ಲಿ ತನಕ ನಾನು ಕರ್ತ ನಾನು ಭೋಗ್ತಾ ಅಂತ ಅಂದ್ಕೊಳ್ತಾ ಇರ್ತೀವೋ ಆ ಕರ್ಮಗಳನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತು ಕಾಲ ಸೃಜತಿ ಭೂತಾನಿ ಕಾಲ ಸಂಹರತೆ ಪ್ರಜಾ ಸಂಹರಂತಂ ಪ್ರಜಾ ಕಾಲಂ ಕಾಲ ಶಮಯತೆ ಪುನಃ. ಎಲ್ಲವೂ ಈ ಮಾಯಾವಿಷ್ಟ ಚೈತನ್ಯದಲ್ಲಿ ಪರಮಾತ್ಮ ಏನಿರ್ತಾನೆ, ಆ ಪ್ರಳಯ ಕಾಲದ ಅವನೇ ಎಲ್ಲ ಈ ಸೃಷ್ಟಿನೆಲ್ಲ ಮಾಡ್ತಾನೆ ಅಂದರೆ ಈಗಿನ ನಾವು ವಿವರ್ತ ಕಾರಣದಿಂದ ಈ ಸೃಷ್ಟಿ ಆಗಿಬಿಡುತ್ತೆ. ಬಟ್ ಈ ಸೃಷ್ಟಿನ ಕರ್ತೃತ್ವ ನಾವು ಅಲ್ಲಿ ತೋರಿಸೋದಕ್ಕಾಗೋದಿಲ್ಲ. ಆ ಈಶ್ವರನಲ್ಲೇ ಅಧಿಷ್ಠಾನದಲ್ಲೇ ನಾವು ತೋರಿಸ್ಬೇಕು. ಈಗ ಹಾವು ಹಗ್ಗ ನೋವು ಕೇಳಿದ್ರೆ ನೀನು ಯಾಕೆ
ಹಾವನ್ನು ಸೃಷ್ಟಿ ಮಾಡ್ದಂದ್ರೆ ನನಗೆ ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ ಅಂತ ಹಗ್ಗ ಹೇಳುತ್ತೆ. ಬಟ್ ಹಾವನ್ನು ಕೇಳಿದ್ರೆ ನಿನ್ನನ್ನು ಯಾರು ಉತ್ಪತ್ತಿ ಮಾಡಿದ್ರೆ ಅದು ಹಗ್ಗನೇ ನನ್ನನ್ನು ಉತ್ಪತ್ತಿ ಮಾಡ್ತೀವಿ ಅಂತ ಅದು ಹೇಳುತ್ತೆ ಅಷ್ಟೇ. ಆ ಕಲ್ಪಿತವಾದ ವಸ್ತುಗೆ ಅಧಿಷ್ಠಾನನೇ ಮೂಲ ಕಾರಣ ಆಗಿರುತ್ತೆ. ಆ ಥರ ಪರಮಾತ್ಮನೇ ಎಲ್ಲ ಈ ಪಾಂಚಭೌತಿಕವಾದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಮತ್ತು ಪ್ರಳಯ ಕಾಲ ಬಂತಂದ್ರೆ ಮತ್ತೆ ವಾಪಸ್ ಲಯ ಆಗಿರ್ತಾನೆ. ನೋಡಿ, ಈ ಮನಸ್ಸಿನ ಆಟಗಳು ನಾವು ಅಬ್ಸರ್ವ್ ಮಾಡಬೇಕು. ಅದಕ್ಕೂ ಇದು ಸ್ವಲ್ಪ ಮಿಥ್ಯಾತ್ವ ನಿಶ್ಚಯ ಇದ್ದೇ ಇರುತ್ತೆ. ಇಲ್ಲ ಅಂದರೆ ಇದು ಕಂಪ್ಲೀಟಾಗಿ ಈ ಜಗತ್ತು ಸತ್ಯ ಅನ್ನೋದು ಅದ್ರ ನಿಶ್ಚಯ ಇದ್ದಿದ್ದರೆ ಮತ್ತು ಜಾಗೃತ ಅವಸ್ಥೆಯಲ್ಲೇ ಕಂಟಿನ್ಯೂಸ್ ಆಗಿ ಯಾಕೆ ಇರಬಾರ್ದು? ಇಮಿಡಿಯೇಟಿಗೆ ಯಾಕೆ ಸ್ವಪ್ನಾವಸ್ಥೆ ಕೊಟ್ಟೋಗ್ತೀವಿ ಮತ್ತು ಇಮಿಡಿಯೇಟ್ ಯಾಕೆ ಸುಷುಪ್ತಿ ಅವಸ್ಥೆಗೆ ಸ್ವಾಭಾವಿಕ ಕೊಟ್ಟೋಗ್ತಾ ಇದ್ದೀವಿ ನಾವು? ಮನಸ್ಸು ಕೂಡ ಇದು ಗೊತ್ತಿದ್ದು ಮಿಥ್ಯಾ ಜಗತ್ತು ಅಂದ್ಬಿಟ್ಟು ಅದು ಆಟಗಳಾಡ್ತಾ ಇದೆ, ನಮ್ಮನ್ನು ಮೋಸ ಮಾಡ್ತಾಯಿದೆ ಅಷ್ಟೇ. ಇದು ಸತ್ಯ ಅನ್ನೋ ಥರ ಅಷ್ಟೇ. ಯಾಕಂದರೆ ಇದು ಒಂದು ಟೈಮ್ ಇದೆ, ಡೇಟ್ ಆಫ್ ಬರ್ತ್. ನಾವು ಏನೆಲ್ಲ ನೋಡ್ತಾ ಇದ್ದೀವಿ ದೃಶ್ಯ ವಸ್ತು, ಅದಕ್ಕೆ ಡೇಟ್ ಆಫ್ ಬರ್ತ್ ಇದೆ, ಎಕ್ಸ್ಪೈರಿ ಡೇಟ್ ಇದೆ. ಅದಕ್ಕೆ ಕಾಲ ಶಬ್ದದಲ್ಲೇ ಹೇಳ್ತಾರೆ. ಆದ್ದರಿಂದ ಎಲ್ಲವೂ ಆ ಕಾಲದಲ್ಲೇ ಎಲ್ಲ ಲಯ ಆಗುತ್ತೆ, ಲಯ ಹುಡ್ತಾ ಇದೆ. ನಮ್ಮದು ಏನು ಕರ್ತೃತ್ವ ಇಟ್ಕೊಂಡ ಮೇಲೆ ಜಾಸ್ತಿ ರೋಲ್ ಏನಿಲ್ಲ. ವಿ ಹ್ಯಾವ್ ಟು ಫ್ಲೋಟ್. ಹೆಂಗೆ ನದಿಯಲ್ಲಿ ಆ ಕಟ್ಟಿಗೆ ಹೆಂಗೆ ಹೊಡ್ಕೊಂಡು ಹೋಗ್ತಾ ಇರುತ್ತೋ ಹಂಗಷ್ಟೇ. ಅದು ಶಾಸ್ತ್ರವಿಹಿತವಾದ ಕರ್ಮಗಳೇನೆಲ್ಲ ಮನಸ್ಸಲ್ಲಿ ಬರುತ್ತೆ ಅದು ಮಾಡಿಕೊಂಡು ಫ್ಲೋಟ್ ಆಗ್ತಾ ಇರಬೇಕಷ್ಟೆ. ಶಾಸ್ತ್ರ ನಿಷಿದ್ಧ ಕರ್ಮಗಳು ಮನಸ್ಸಿನಲ್ಲಿ ಏನಾದರೂ ಪ್ರೇರಣೆ ಬರ್ತಾ ಇತ್ತಂದ್ರೆ ಪ್ರಾರಬ್ಧವಶಾತ್ ಬರ್ತಾ ಇರುತ್ತೆ. ನಾವು ಮಾಡಿರುವಂಥ ಪಾಪ ಕೆಲಸಗಳು, ಮುಂಚೆ ಇರೋ ಅಭ್ಯಾಸಗಳಿಂದ ಶಾಸ್ತ್ರ ನಿಷಿದ್ಧ ಕೆಲಸಗಳು ಕೂಡ ಮನಸ್ಸಲ್ಲಿ ಒಂದು ಸತಿ ಪ್ರೇರಣೆ ಬರ್ತಾ ಇರುತ್ತೆ, ಈ ಥರ ಮಾಡಬೇಕು ಆ ಥರ ಮಾಡಬೇಕಂತ. ಅಲ್ಲಿ ಸ್ವಲ್ಪ ಪುರುಷಾರ್ಥದಿಂದ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಶಾಸ್ತ್ರವಿಹಿತ ಕರ್ಮಗಳನ್ನು ಮಾತ್ರ ಪ್ರಾರಬ್ಧ ವಶದಲ್ಲಿ ಏನಾದರೂ ಬರ್ತಾಯಿದ್ರೆ ಒಳ್ಳೆಯದು, ಪುಣ್ಯ ಅನ್ನ ಸಿಗುವಂಥದ್ದು, ಅದನ್ನು ಮಾಡ್ಕೊತ ಪ್ರಾರಬ್ಧಕ್ಕೆ ಈ ಶರೀರವನ್ನು ನಾವು ಸಮರ್ಪಣೆ ಮಾಡಿಬಿಡಬೇಕು ಅಂದ್ಬಿಟ್ಟು. ಮತ್ತು ಕಾಲೋ ಹಿ ಕುರುತೆ ಭವಾನ್ ಸರ್ವಲೋಕೆ ಶುಭಾಶುಭಾನ್ ಕಾಲಕ್ಷಂಕ್ಷಿಪ್ತೆ ಸರ್ವಾ ಪ್ರಜಾ ವಿಸೃಜತೆ ಪುನಃ. ಎಲ್ಲವೂ ಈ ಎಲ್ಲ ಲೋಕಗಳು, ಒಳ್ಳೆಯ ಪುಣ್ಯ ಲೋಕಗಳು, ನರಕ, ಇವೆಲ್ಲ ಕೂಡ ಕಾಲನೇ ಸೃಷ್ಟಿ ಮಾಡುತ್ತೆ. ನಾವೆಲ್ಲ ಕಾಲದ ವಶದಲ್ಲೇ ಇದ್ದೀವಿ. ಸರ್ವಾಹ ಪ್ರಜಾ ವಿಸೃಜತೆ ಪುನಃ. ಫಸ್ಟ್ ಎಲ್ಲ ಲಯನೂ ಮಾಡ್ಕೊಂಬಿಡುತ್ತೆ, ಸಮಯ ಬಂದಾಗ ಮತ್ತೆ ಸೃಷ್ಟಿಯು ಕೂಡ ಮಾಡಿಬಿಡುತ್ತೆ. ಕಾಲಃ ಸುಪ್ತೇಷು ಜಾಗೃತಿ ಕಾಲೋ ಹಿ ದುರತಿಕ್ರಮಃ ಕಾಲಃ ಸರ್ವೇಷು ಭೂತೇಷು ಚರತ್ಯ ವಿದ್ರುತಃ ಸಮಃ. ನಮಗೆಲ್ಲ ಸುಸ್ತಾಗ್ಬಿಡುತ್ತೆ. ನಮ್ಮ ಕರ್ತ ಅಹಂಕಾರ ಅದಕ್ಕೂ ಜಾಸ್ತಿಯಾಗಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರೆ ಅದಕ್ಕೆ ಸುಸ್ತು ಬಂದ್ಬಿಡುತ್ತೆ. ಅದಕ್ಕೆ ಸ್ವಪ್ನಾವಸ್ಥೆಯಲ್ಲಿ ಇನ್ನೊಂದು ಬೇರೆ ಅಹಂಕಾರ, ಇಲ್ಲೇನೋ ವಿಶ್ವ, ಜಾಗೃತ ಅವಸ್ಥೆಯಲ್ಲಿ ಕರ್ತ ಅನ್ನೋ ಅಭಿಮಾನ ಹೆಸರು ವಿಶ್ವ, ಅಲ್ಲಿ ಸ್ವಪ್ನದಲ್ಲಿ ತೈಜಸ ಮತ್ತು ಸುಷುಪ್ತಿಯಲ್ಲಿ ಪ್ರಾಜ್ಞೆ ಅಂತ 3 ಪ್ರಕಾರದ ಕರ್ತಗಳಿರ್ತಾರೆ ನಮ್ಮಲ್ಲಿ. ಇಲ್ಲಿ ಜಾಗೃತ ಅವಸ್ಥೆಯಲ್ಲೂ ಕೂಡ 13 hours 14 hours ಜಾಸ್ತಿ ಅಂದರೆ ಇಲ್ಲೂ ಸುಸ್ತಾಗ್ಬಿಡ್ತೀವಿ. ಸ್ವಪ್ನದಲ್ಲಿ ಕೂಡ ಅಷ್ಟೇ, ಸ್ವಪ್ನಗಳು ಜಾಸ್ತಿ ಲೆಂತಿ ಆಗಿಬಿಟ್ರೆ ಅಲ್ಲೂ ಸುಸ್ತಾಗ್ಬಿಡ್ತೀವಿ. ಅದಕ್ಕೆ ಸುಷುಪ್ತಿಗೆ ಸ್ಲಿಪ್ ಆಗೋಗ್ಬಿಡ್ತೀವಿ. ಸುಷುಪ್ತಿಯಲ್ಲಿ ಕೂಡ ಅಲ್ಲೂ ಕೂಡ ನಮ್ಮ ವಶ ಇಲ್ಲ, ಸ್ವಾಭಾವಿಕ. ಕಾಲ ಆಯಿತು, ಟೈಮ್ ಆಯಿತು ಅಂದ್ರೆ ಎದ್ದು ವಾಪಸ್ ಬರಲೇಬೇಕು. ಎಬ್ಸ್ಬಿಡುತ್ತೆ ಅದು ಪ್ರಾರಬ್ಧ, ಎಬ್ಸ್ಬಿಟ್ಟು ಹೋಗಿ ಕೆಲಸ ಮಾಡು ಅಂದ್ಬಿಟ್ಟು ಆ ಥರ. ಮತ್ತು ಅದಕ್ಕೆ ಆ ಕಾಲ ಏನಿದೆಯೋ, ಸಾಕ್ಷಿ ಚೈತನ್ಯ ರೂಪದಲ್ಲಿ ಏನೋ ಕಾಲ ಇದೆಯೋ ಅದಕ್ಕೆ ಮಾತ್ರ ಸುಸ್ತಾಗೋದಿಲ್ಲ. ಅದು ಯಾವಾಗಲೂ ಅಲರ್ಟಾಗಿರುತ್ತೆ. ಸಾಕ್ಷಿ ರೂಪದಲ್ಲಿ ಅದು ಯಾವಾಗಲೂ ನಿತ್ಯವಾಗಿರುತ್ತೆ. ಅದಕ್ಕೆ ನಮ್ಮ ಥರ ಆಲಸ್ಯ ಅನ್ನೋದಿರೋದಿಲ್ಲ. ಅತೀತಾನಾಗತ ಭಾವ ಏಚ ವರ್ತಂತಿ ಸಂಪ್ರತಂ ತಾನ್ ಕಾಲ ನಿರ್ಮಿತಾನು ಬುದ್ಧ್ವಾ ಸಾ ಸಂಜ್ಞಾಂ ಹಾರ್ತುಮರ್ಹಸಿ. ಈ ಪ್ರಪಂಚದಲ್ಲಿ ಈ ಕಾಲವನ್ನು ಮೀರಿ ಇನ್ನೊಂದು ಯಾವುದೂ ಇಲ್ಲ ದೊಡ್ಡದು. ಅದನ್ನೇ ಮಹತ್ ಅಂತಾರೆ. ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ರೂಪದಲ್ಲಿ ಮಾಯಾ ವಿಶಿಷ್ಟ ಚೈತನ್ಯ ಏನಿರುತ್ತೋ ಅದನ್ನು ಮಹತ್ ಅಂತಾರೆ. ಆ ಮಹತ್ತನ್ನೇ ಪಂಚ ತನ್ಮಾತ್ರಗಳು ಕೂಡ ಅಂತಾರೆ. ಅದರಿಂದ ಮೊದಲನೇ ಪ್ರಥಮ ಶರೀರ ಹಿರಣ್ಯ ಗರ್ಭ ಶರೀರ ಉತ್ಪನ್ನ ಆಗುತ್ತೆ. ಅದಕ್ಕಿಂತ ಪವರ್ಫುಲ್ ಆಗಿರೋದು ಇನ್ನು ದೃಶ್ಯ ವಸ್ತುಗಳು ಇನ್ಯಾವುದೂ ಇಲ್ಲ. ಅಂಥ ಒಂದು ಕಾಲಕ್ಕೆ ನಾವು ಸಿಕ್ಕಾಕ್ಕೊಂಡಿದ್ದೀವಿ. ಆದ್ದರಿಂದ ನಮ್ಮ ಕೈಲಿ ಏನೂ ಇಲ್ಲ. ಯಾವ ಸಮಯದಲ್ಲಿ ಏನಾಗಬೇಕೋ ಅದು ಹಾಗೇ ಆಗುತ್ತೆ. ನಾವು ಸಾಕ್ಷಿ ಭಾವದಲ್ಲಿ ನಿಂತ್ಕೊಂಡ್ಬಿಟ್ಟು ರಿಲ್ಯಾಕ್ಸ್ ಆಗ್ತೀವಿ. ಇಲ್ಲ ಎಕ್ಸ್ಪೆಕ್ಟೇಷನ್ಗೆ ಇಟ್ಕೊಂಡಿದ್ದರೆ ಎಕ್ಸ್ಪೆಕ್ಟೇಷನ್ ಇನ್ನೊಂದು ಹೆಸರೇ ದುಃಖ. ಅದು ಯಾವುದೇ ಎಂಥ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇರಲಿ, ಕೆಟ್ಟ ಎಕ್ಸ್ಪೆಕ್ಟೇಷನ್ ಇರಲಿ, ಚಾಹನೆ ಕಾ ನಾಮ್ ದುಃಖ ಹೈ ಅಂತಾರೆ. ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅಲ್ಲಿ ದುಃಖ ಬರುತ್ತೆ ಅಷ್ಟೇ. ಏನು
ಏನೇ ಬರಲಿ ಸ್ವೀಕಾರ ಮಾಡೋಷ್ಟು ಧೈರ್ಯ ಇರಬೇಕು. ಈ ಥರ ಸಂಜೆಯನ್ನು ಚೆನ್ನಾಗಿ, ಆದ್ದರಿಂದ ನೀನು ಜ್ಞಾನಶೂನ್ಯನಾಗಬೇಡ. ನಿನಗೆ ಇವೆಲ್ಲ ವಿಷಯಗಳು ಗೊತ್ತು, ನಮ್ಮ ಕಂಟ್ರೋಲಲ್ಲಿ ಏನೂ ಇರೋದಿಲ್ಲ ಅಂತ ಗೊತ್ತು. ಯಾರೂ ಇಲ್ಲಿ ಶಾಶ್ವತ ಇಲ್ಲ ಪ್ರಪಂಚದಲ್ಲಿ. ಅವತಾರ ಪುರುಷರೇ ಬಂದು ಅವರೇ ಎಲ್ಲ ಶರೀರನ ಬಿಟ್ಟು ಹೋಗಿದ್ದಾರೆ. ಕರ್ಮ ಸಿದ್ಧಾಂತವನ್ನು ಯಾರೂ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತು ಸುಮ್ಮನೆ ನಾವು ಸುಮ್ಮನೆ ಆ ವಿಯೋಗ ದುಃಖದಲ್ಲಿ ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡ್ಕೊತೀವಿ. ಆದರೆ ಮನಸ್ಸಿಂದ ಮುಂಚೆ ಸ್ವಲ್ಪ ವಿಚಾರ ಮಾಡಿದ್ರೇಗನ ಅವು ಅಷ್ಟೊಂದು ದುಃಖನೂ ಕೊಡೋದಿಲ್ಲ. ಸ್ವಲ್ಪ ಇದ್ದೇ ಇರುತ್ತೆ, ಬಟ್ ಅಷ್ಟೊಂದು ದುಃಖ ಇರೋದಿಲ್ಲ. ಅದು ಯಾರಾದರೂ ನಮ್ಗೆ ಇಷ್ಟವಾದವರು ಪ್ರಾಣ ಬಿಟ್ಟಾಗ ಎಷ್ಟು ವಿಲಾಪ ಮಾಡ್ತಾರೆ. ಇದು ಕಣ್ತಿರಿಗೆಲ್ಲ ಬಿದ್ದೋಗ್ಬಿಡ್ತಾ ಇರ್ತಾರೆ. ಅಷ್ಟು ಡೀಪಾಗಿ ಎಷ್ಟು ಮೋಹ ಇರುತ್ತೆ ಅಂದರೆ ಅಲ್ಲಿ. ಯಾಕಂದರೆ ಅಲ್ಲಿ ಯಾವತ್ತೂ ವಿಚಾರ ಮಾಡಿಲ್ಲ. ಆ ವಿಯೋಗದ ಬಗ್ಗೆ ಯಾವತ್ತೂ ಅವರು ಮುಂಚೆನೇ ಮನಸ್ಸಿನಲ್ಲಿ ವಿಚಾರ ಮಾಡಿ ಇಟ್ಕೊಂಡಿಲ್ಲ. ಮುಂಚೆನೇ ವಿಚಾರ ಮಾಡಿ ಇಟ್ಕೊಂಡಿದ್ರೇಗನ ಅಷ್ಟೊಂದು ದುಃಖ ಬರೋದಿಲ್ಲ. ಸ್ವಲ್ಪ ಸ್ಲೈಟಾಗಿ ಅನಿಸ್ಬೋದು, ಬಟ್ ಅಷ್ಟೊಂದು ಬರೋದಿಲ್ಲ. ಈ ಥರ ಧೃತರಾಷ್ಟ್ರನೆಲ್ಲ ಚೆನ್ನಾಗಿ ಸಾಂತ್ವನ ಮಾಡಿಸಿದ ಮೇಲೆ ಈ ಒಂದು ಸ್ಟೋರಿಯನ್ನು ಆಧಾರವಾಗಿ ಇಟ್ಕೊಂಡು, ಈ ಇತಿಹಾಸವನ್ನೇ ಆಧಾರವನ್ನಿಟ್ಟುಕೊಂಡು ಉಪನಿಷತ್ತು ಸ್ವರೂಪವಾದ, ಚೆನ್ನಾಗಿದು ಮೇಯ್ನು ಮಹಾಭಾರತ ಅಂದರೆ ಏನಂದರೆ ಉಪನಿಷತ್ ಸ್ವರೂಪವಾದ ಪುಣ್ಯಮಯವಾದ ಮಹಾಭಾರತದ ಕಥೆಯನ್ನು ಕೃಷ್ಣ ದ್ವೈಪಾಯನರು ರಚಿಸಿದರು ಅಂತ. ಇದನ್ನು ಈ ಸ್ಟೋರಿಯನ್ನು ಜಸ್ಟ್ ಮೂಲಾಗಿಟ್ಕೊಂಡು ಅದರಲ್ಲೇ ಉಪನಿಷತ್ತು ಸ್ವರೂಪವನ್ನು, ಇದು ಮಹಾಪುಣ್ಯ ಹೆಂಗೆ ಪುಣ್ಯಮಯವಾದಂತಂದರೆ ಇದರಲ್ಲಿ ಬರೋ ಋಷಿಗಳ ಚರಿತ್ರೆ ಯಾವ ಗ್ರಂಥದಲ್ಲೂ ಬರೋದಿಲ್ಲ. ಅಷ್ಟೊಂದು ಋಷಿಗಳ ಚರಿತ್ರೆ ಬರುತ್ತೆ. ಮತ್ತು ಋಷಿಗಳ ಚರಿತ್ರೆ ಅಂದರೆ ಏನು? ಎಲ್ಲ ಜೀವನ್ಮುಕ್ತ ಪುರುಷರ ಚರಿತ್ರೆ. ಅವರ ಒಂದು ಚರಿತ್ರೆಯಲ್ಲಿ ಮೋಕ್ಷ ಮತ್ತು ಮೋಕ್ಷ ಸಾಧನೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಪ್ರಾಕ್ಟಿಕಲ್ ಆಗಿ ವಿತ್ ಎಕ್ಸಾಂಪಲ್ಸ್. ಜೀವನ್ಮುಕ್ತ ಪುರುಷನ ಚರಿತ್ರೆ, ಅವನು ಹೊರಗಡೆ ನಿವೃತ್ತಿ ಮಾರ್ಗದಲ್ಲಿ ಏನೆಲ್ಲ ಜರ್ನಿ ಮಾಡಿರ್ತಾನೋ, ಅವನು ಜರ್ನಿ ಮಾಡಿ ಅವನು ಏನೆಲ್ಲ ಅನುಭವ ಮಾಡಿರ್ತಾನೋ, ಈಗ ಶಮ ದಮ ಉಪರತಿಗೆ ಈಗ ಎಷ್ಟು ಸತಿ ನಾವು ಛೋಟಾ ಮಹಾರಾಜ್ ಅಂತ ಎಕ್ಸಾಂಪಲ್ ಎಲ್ಲ ಕೊಡ್ತಾ ಇರ್ತೀವಿ. ಪ್ರತಿಯೊಂದು ವ್ಯಾಲ್ಯೂಸ್ಗೂ ಒಂದೊಂದು ಘಟನೆ ನಡೆದಿರುತ್ತೆ ಅವ್ರ ಚರಿತ್ರೆಯಲ್ಲಿ. ಅವ್ರ ಜೀವನ ಚರಿತ್ರೆ ಓದಿದ್ರೇ ಮೋಕ್ಷದ ಸಾಧನೆ ಚತುಷ್ಟಯ ಸಂಪತ್ತಿನೂ ನಾವು ತಿಳ್ಕೊಳ್ಳೋ ಅವಕಾಶ ಸಿಗುತ್ತೆ. ತಿಳ್ಕೊಂಡ ಮೇಲೆ ಮಹತ್ವ ಬುದ್ಧಿ ಬಂದರೆ ನಾವು ಅದನ್ನು ಹೊಂದೋ ಅವಕಾಶ ಸಿಗುತ್ತೆ. ಅದಕ್ಕೆ ಮಾತಾ ಮಾಣಿಕೇಶ್ವರಮ್ಮವರು ಆ ಥರ ಜೀವನ್ಮುಕ್ತ ಪುರುಷರು ಸ್ವಯಂ ಆಗಿ ಅವರ ಚರಿತ್ರೆಯನ್ನು ಕೂಡ ಯಾರಾದರೂ ಹೇಳ್ಕೊಂಡ್ರೂ ಕೂಡ ಮಹಾಪುಣ್ಯ ಬರುತ್ತೆ ಅಂತ ಅವರು ಸ್ವಯಮಾಗಿ ಹೇಳಿದ್ದಾರೆ. ಅದು ವಾಸ್ತವಿಕ. ಅದು ಯಾಕಂದರೆ ಅಂಥ ಚರಿತ್ರೆನೇ ದಿವ್ಯವಾಗಿರುತ್ತೆ, ಎಷ್ಟೋ ಪ್ರೇರಣಾದಾಯಕವಾಗಿರುತ್ತೆ ಅಂಥ ಮಹಾಪುರುಷರ ಚರಿತ್ರೆ. ಆದ್ದರಿಂದ ಇದರಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಋಷಿಗಳ ಚರಿತ್ರೆ ಬರುತ್ತೆ ಇದರಲ್ಲಿ. ಅಷ್ಟೊಂದು ಋಷಿಗಳ ಚರಿತ್ರೆಯನ್ನು ಮತ್ತೆ 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 ತಿಳ್ಕೊಳ್ತಾ ಇದ್ದರೆ ಮನಸ್ಸು ಎಷ್ಟು ಶುದ್ಧಿ ಆಗುತ್ತೆ. ಆದ್ದರಿಂದ ಇದು ತುಂಬಾ ಪುಣ್ಯಮಯವಾದದ್ದು ಈ ಮಹಾಭಾರತ ಅಂತ. ಬರುತ್ತೆ. ಎಲ್ಲ ಋಷಿಗಳು ಜೀವನ್ಮುಕ್ತ ಪುರುಷರದ್ದು ಎಲ್ಲ ಇದರಲ್ಲಿ ಎಷ್ಟು ಆ ರಾಜರದು ಎಲ್ಲ ಬರುತ್ತೆ. ಅದು ಇನ್ನೂ ಎಕ್ಸ್ಟ್ರಾ ಇದೆ, ಇನ್ನೂ ಅವ್ರು ಕೂಡ ಪೂರ್ತಿ ಕೊಟ್ಟಿಲ್ಲ. ಅಷ್ಟು ದೊಡ್ಡದು ಸಮುದ್ರ ಇದು ಮಹಾಭಾರತ ಅಂದರೆ, ದೊಡ್ಡ ಸಮುದ್ರ. ಮತ್ತು ದೇವತೆಗಳು ಕೂಡ ಅವರು ಕೂಡ ಎಷ್ಟೋ ಸಾವಿರ ಶ್ಲೋಕಗಳು ಅವ್ರ ಲೋಕಕ್ಕೆ ತಗೊಂಡು ಹೋಗ್ಬಿಟ್ರಲ್ಲ. ಭೂಲೋಕಕ್ಕೆ 1 ಲಕ್ಷನೇ ಬಿಟ್ಟಿದ್ದಾರೆ. ಮಿಕ್ಕಿದ್ದೆಲ್ಲ ಸುಮಾರು ಲಕ್ಷಗಳು ಶ್ಲೋಕಗಳು ಮಹಾಭಾರತದ್ದು ದೇವಲೋಕಕ್ಕೆ ತಗೊಂಡು ಹೋಗಿದ್ದಾರೆ. ಅವ್ರಿಗೆ ಜ್ಞಾನ ಇರುತ್ತೆ. ಅವರು ದೇವತಾ ಶರೀರದಲ್ಲಿ ಬೈ ಬರ್ತ್ ಅವರು ಅನಿಮ ಗರಿಮಾದಿ ಸಿದ್ಧಿಗಳು ಮತ್ತು ಈ ಬ್ರಹ್ಮಜ್ಞಾನ ಕೂಡ ಅವರಿಗೆ ಸ್ವಾಭಾವಿಕವಾಗಿರುತ್ತೆ. ಬಟ್ ವೈರಾಗ್ಯ ಒಂದು ಸಿಗೋದಿಲ್ಲ ಅವರಿಗೆ. ಅದಕ್ಕೆ ಅವರು ಕೂಡ ಅಲ್ಲಿ ಮತ್ತು ಪೋಸ್ಟಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸಮಸ್ಯೆಗಳಿದೆ ಅವರಿಗೆ. ಅಸುರರಿಂದ ಅಟ್ಯಾಕು, ಮತ್ತು ಅಲ್ಲಿ 7 ಅಂತಸ್ತು ಇರುತ್ತೆ. ಫೆಸಿಲಿಟೀಸಲ್ಲಿ ತಾರತಮ್ಯ. ಮೇಲ್ಗಡೆ ಟಾಪ್ ಫ್ಲೋರಲ್ಲಿರೋನ್ನ ಇಲ್ಲಿದ್ದಂಗೆ ಕೆಳಗಡೆ ಇರೋನು ಸ್ವಲ್ಪ ಅಸೂಯೆ ಪಡ್ತಾ ಇರ್ತಾನೆ. ಅಯ್ಯೋ ನೋಡು ಅವನಿಗೆ ಎಷ್ಟು ಉತ್ಕೃಷ್ಟ ಸುಖ ಇದೆ. ಮತ್ತು ಪುಣ್ಯಗಳು ಎಲ್ಲ ಸಮಾನವಾಗಿ ಮಾಡಿರಲ್ವಲ್ಲ. ಜಾಸ್ತಿ ಪುಣ್ಯ ಮಾಡಿರೋನಿಗೆ ಹೆಚ್ಚು ಫೆಸಿಲಿಟಿ ಕೊಡಬೇಕು, ಮತ್ತು ಕಡಿಮೆ ಪುಣ್ಯ ಮಾಡಿದ್ರೆ ಕಡಿಮೆ ಫೆಸಿಲಿಟಿ ಸಿಗಬೇಕು. ಅವೆಲ್ಲ ಸಮಸ್ಯೆಗಳಿರ್ತವೆ. ಆದ್ದರಿಂದ ಯಾವುದೇ ಆಗಲಿ ನೋಡಿ, ಭೋಗ ಇಷ್ಟವಾದ ವಸ್ತು ಕೂಡ ಸ್ವಲ್ಪ ಹೊತ್ತು ಭೋಗ ಮಾಡಿದ ಮೇಲೆ ಅಲರ್ಜಿ ಆಗಿಬಿಡುತ್ತೆ. ಇಷ್ಟವಾದ ಸ್ವೀಟನ್ನು ತಿನ್ನಿ ಒಂದು 2-3 ತಿಂದ ಮೇಲೆ ಮತ್ತೆ ಅದನ್ನು ನೋಡಿದ್ರೆ ತಲೆನೋವು ಬರುತ್ತೆ ಒಂದೊಂದು ಸತಿ.
ಇಸ್ ಅಲ್ಲಿಗೆ ಷಟ್ ಸಂಪತ್ತಿಗಳೆಲ್ಲ ಇರಲ್ಲ, ಅವರೆಲ್ಲೂ ಮೇಲೆ ಕೆಳಗೆ ಅಂತ ಇತ್ತು ಆ ಭಾವನೆಗಳು ಇಲ್ಲಿದ್ದಂಗೆ ಅವರಲ್ಲಿ ಇಲ್ಲಿದ್ದಂಗೆ ಜಲಸ್ ಇದೆಲ್ಲ ಇತ್ತು. ಹಾಂ, ಸರ್ವ ವೇದಾಂತ ಸಿದ್ಧಾಂತ ಸಾರದಲ್ಲಿ ಫುಲ್ಲು ಆ ದೋಷಗಳೆಲ್ಲ ತೋರಿಸಿದ್ದಾರೆ. ಹಾಂ, ನಮಗಿಂತ ಅವ್ರಿಗೆ ಏನು ಬೆಟರ್ ಅಂದರೆ ಹಸಿವು ಬಾಯಾರಿಕೆ ಇಲ್ಲ, ಜರ ವೃದ್ಧಾವಸ್ಥೆ ಇಲ್ಲ, ಎಲ್ಲರೂ 30 ವರ್ಷ ವಯಸ್ಸಿನಲ್ಲೇ ಇರ್ತಾರೆ ಸ್ವರ್ಗದಲ್ಲಿ. ಮತ್ತು ಯಾವುದಾದ್ರೂ ವಿಷಯ, ಇಷ್ಟವಾದ ವಿಷಯನ ಸ್ಮರಣೆ ಮಾಡಿಕೊಂಡ್ರೆ ಅದು ಮುಂದೆ ಪ್ರತ್ಯಕ್ಷ ಆಗಿಬಿಡುತ್ತೆ. ಆ ಥರ ಅವರು ಭೋಗ ಮಾಡ್ಬೋದಂತೆ. ಈ ಒಂದು ಫೆಸಿಲಿಟೀಸು ಭೂಲೋಕಕ್ಕಿಂತ ಎಷ್ಟೋ ಬೆಟ್ರ್ ಅಲ್ಲ. ಮತ್ತು ರೋಗಗಳಿಲ್ಲ, ರೋಗನೂ ಇಲ್ಲ, ಜರಾನೂ ವೃದ್ಧಾವಸ್ಥೆನೂ ಬರೋದಿಲ್ಲ. ಯಾವಾಗಲೂ 30 ವರ್ಷದವರಾಗೇ ಇರ್ತಾರೆ ಅಂತಿಮ ಸಮಯ ತನಕ. ಮತ್ತು ಇದು ಭೂಲೋಕಕ್ಕಿಂತ ಎಷ್ಟೋ ಫೆಸಿಲಿಟಿ. ಈ ಭೂಲೋಕದಿಂದನೇ ವೈರಾಗ್ಯ ಬರ್ತಾ ಇಲ್ಲ. ಇನ್ನು ಅಂಥ ಸುಖ ನೋಡಿದರೆ ಆವಾಗ ಇದ್ರ ಮೇಲೆ ವೈರಾಗ್ಯ ಬರುತ್ತೆ. ಅದು ನಾವು ಕೆಳಗಡೆ ಬಿದ್ದ ಮೇಲೆ ನಮಗೆ ಗೊತ್ತಾಗೋದಿಲ್ಲ, ಅದೇ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಅದನ್ನು ಸ್ವಲ್ಪ ಭೂಲೋಕದಲ್ಲೂ ಕೂಡ ನೋಡಿ, ಸ್ವಲ್ಪ ಸಣ್ಣ ವಯಸ್ಸಿನಿಂದ ಸ್ವಲ್ಪ ಚೆನ್ನಾಗಿ ಎ ಸಿ ರೂಮ್ಗಳಲ್ಲಿ ಅಲ್ಲಿ ಇಲ್ಲಿ ಬೆಳೆದಿರೋರು ಮತ್ತು ನಾರ್ಮಲ್ ಲೈಫು ಜೀವನ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಅವ್ರಿಗೆ ಭಯಂಕರವಾಗಿ ಎಲ್ಲ ದೋಷ ದರ್ಶನ ಕಾಣಿಸ್ತಾ ಇರುತ್ತೆ. ಇದೇನು ಲೈಫಪ್ಪ, ಆವಾಗ ಆ ಲೈಫೇ ಚೆನ್ನಾಗಿತ್ತು ಅಂತ. ಅಟ್ಲೀಸ್ಟು ಸ್ವರ್ಗದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ರೆಗನ ಅದರ ಮುಂದುಗಡೆ ಮನುಷ್ಯ ಲೋಕದಲ್ಲಿ ಏನಿದೆ ಹಬ್ಬ. ಶರೀರದಲ್ಲಿ ಬರೋ ಸಮಸ್ಯೆಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫ್ರೆಂಡ್ಸ್ ಇದ್ದಂಗೆ ಇರ್ತಾರೆ ರೋಗಗಳು. ಒಂದು ಹೋದರೆ ಒಂದು ಯಾವುದೋ ಒಂದು ತಲೆನೋವು ಹೋದರೆ ಹೊಟ್ಟೆನೋವು ಹೋದರೆ ತಲೆನೋವು, ಯಾವುದೋ ಒಂದು ಇದ್ದೇ ಇರುತ್ತೆ. ಆದ್ದರಿಂದ ಇದು ಮಹಾಭಾರತ ನಾವು ಓದಿದ್ರೆ ಮಾತ್ರ, ಮತ್ತು ಈ ಮೊದಲನೇ ಅಧ್ಯಾಯನ ಪಾರಾಯಣ ಮಾಡಿದ್ರೂ ಕೂಡ ಈಗ ಬರುತ್ತೆ ಶ್ಲೋಕಗಳು. ಪಾರಾಯಣ ಮಾಡಿದ್ರೂ ಕೂಡ ಸಂಪೂರ್ಣ ಮಹಾಭಾರತನ ಓದಿರೋಷ್ಟು ಫಲ ಸಿಗುತ್ತೆ ಅಂತ. ಯಾಕಂದರೆ ಔಟ್ಲೈನ್ ಇದೆ, ಅಲ್ಲಿ ಔಟ್ಲೈನ್ ಇದೆ. ಇದರಲ್ಲೂ ಕೂಡ ಋಷಿಗಳು ಅವರೆಲ್ಲ ನೈಮಿಷಾರಣ್ಯದಲ್ಲಿ ಅವರು ಸ್ವಲ್ಪ ವರ್ಣನೆ ಬಂದಿದೆ. ಅಷ್ಟು ಮೊದಲನೇ ಅಧ್ಯಾಯ ಪಾರಾಯಣ ಮಾಡಿಕೊಂಡ್ರೆ ಮತ್ತು ಇಹಲೋಕದಲ್ಲೂ ಕೂಡ, ಇಲ್ಲೂ ಕೂಡ ಏನಾದರೂ ವಿಘ್ನಗಳಿದ್ದರೆ ವಿಘ್ನ ನಾಶಗಳಾಗುತ್ತೆ. ಅಲ್ಪ ಸ್ವಲ್ಪ ಏನಾದರೂ ಸಂಕಲ್ಪ ಇದ್ದರೆ ಆ ಸಂಕಲ್ಪಗಳು ಕೂಡ ಪೂರ್ತಿ ಆಗುತ್ತೆ ಅಂತೆಲ್ಲ ಸೌತ ಮುನಿಗಳು ಇಲ್ಲಿ ಅಭಿವಾದನೆ ಮಾಡಿದ್ದಾರೆ. ಮತ್ತು ಮುಖ್ಯವಾಗಿ ಭಾರತಾಧ್ಯಯನಂ ಪುಣ್ಯಂ ಅಪಿ ಪಾದಮದೀಯತಃ ಶ್ರದ್ಧಾದಾನಸ್ಯ ಪೂಯಂತೆ ಸರ್ವ ಪಾಪಾನ್ಯಶೇಷತಃ. ಪಾಪದ ಮಾತ್ರೇನು ನಾವು ನಾಶ ಮಾಡ್ಕೋಬೇಕಂತ ಎಷ್ಟೋ ಸಾಧನೆ ಇಟ್ಕೊತೀವಿ. ಬಟ್ ಈ ಮಹಾಭಾರತ ಗ್ರಂಥವನ್ನು ಒಂದು ಶ್ರವಣ ಮಾಡೋದ್ರಿಂದ ಎಲ್ಲ ಪ್ರಕಾರದ ಪಾಪಗಳಿಂದ ಕೂಡ ನಿನಗೆ ವಿಮುಕ್ತಿ ಸಿಗುತ್ತೆ. ಅಂದರೆ ಯಾಕಂದರೆ ಜ್ಞಾನನೇ ಇದೆ ಇದರಲ್ಲಿ. ಆ ಜ್ಞಾನಾಗ್ನೆಯಿಂದ ಸಂಪೂರ್ಣ ಎಲ್ಲ ಜಗತ್ತಾಗ್ಬಿಡುತ್ತೆ. ಅವಿದ್ಯಾ ಸಮೇತ ಅವಿದ್ಯೆ, ಕಾರ್ಯ ಸಮೇತ ಅವಿದ್ಯೆ ಕೂಡ ಭಸ್ಮ ಆಗಿಬಿಡುತ್ತೆ. ಆದ್ದರಿಂದ ಇದು ಅವರು ಪ್ರತಿಜ್ಞೆ ಮಾಡ್ತಾವ್ರು, ಎಲ್ಲ ಪಾಪಗಳಿಂದ ನೀನು ವಿಮುಕ್ತನಾಗ್ಬಿಡ್ತೀಯ ಅಂತ. ಮತ್ತು ಇಲ್ಲಿ ಸ್ಟೋರಿ ಫಾರ್ಮಲ್ಲಿ ಇರೋದ್ರಿಂದ ಏನದು ತ್ವಂ ಪದಾರ್ಥ ಶೋಧನೆ, ತತ್ಪದಾರ್ಥ ಶೋಧನೆ, ಒಳ್ಳೆ ಎಕ್ಸಾಂಪಲ್ಸಿಂದ ನಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಇದರಲ್ಲಿ. ಅಷ್ಟು ಚೆನ್ನಾಗಿರುತ್ತೆ ವರ್ಣನೆ. ಮತ್ತು ದೇವರ್ಷಯೋ ಹ್ಯತ್ರ ತಥಾ ಬ್ರಹ್ಮರ್ಷಯೋ ಮಲಾಃ ಕೀರ್ತ್ಯಂತೆ ಶುಭಕರ್ಮಾಣ ತಥಾ ಯಕ್ಷ ಮಹೋರಗಾಃ. ಇದರಲ್ಲಿ ಯಾಕಿದು ಎಷ್ಟೊಂದು ಪುಣ್ಯ ಅಂದರೆ, ಇಲ್ಲಿ ಎಷ್ಟೋ ದೇವತೆಗಳ ಸ್ತುತಿ ಇರುತ್ತೆ. ಇನ್ನು ವೈದಿಕ ಕರ್ಮ ಎಲ್ಲ ಏನು ಮಂತ್ರಭಾಗ ಎಲ್ಲ ದೇವತೆಯರ ಸ್ತುತಿಯನ್ನೇ ಮಂತ್ರಭಾಗ. ನಾವು ಮಾಡೋ ಏನು ಪೂಜೆ ಆಗಲಿ ಯಜ್ಞಗಳಾಗಲಿ ದೇವತೆಗಳ ಸ್ತುತಿನೇ ಮಾಡ್ತೀವಿ. ದಶಶಾಂತಿ ಮಂತ್ರಗಳು ದೇವತೆಗಳ ಸ್ತುತಿನೇ. ಮತ್ತು ಇದರಲ್ಲೆಲ್ಲ ದೇವತೆಗಳ ಸ್ತುತಿ ಇರುತ್ತೆ. ಮತ್ತು ಬ್ರಹ್ಮರ್ಷಿಗಳ ಸ್ತುತಿ ಇರುತ್ತೆ. ಮತ್ತು ಯಕ್ಷರು, ಗಂಧರ್ವರು, ಮಹೋರಗಾಹ ಇವರೆಲ್ಲ ಸ್ತುತಿ ಮಾಡೋದ್ರಿಂದ ನಮಗೆ ಪುಣ್ಯವರ್ಧಕ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಮಹಾಭಾರತನ ಕೇವಲ ಪಾರಾಯಣ ಶ್ರವಣ ಮಾಡಿದ್ರೂ ಕೂಡ ನಮಗೆ ಪುಣ್ಯ ಸಿಗುತ್ತೆ ಅಂದ್ಬಿಟ್ಟು. ಮತ್ತು ಮುಖ್ಯವಾಗಿ ಭಗವಾನ್ ವಾಸುದೇವಶ್ಚ ಕೀರ್ತಯತ್ಯೇತ್ರ ಸನಾತನಃ ಸಹಿ ಸತ್ಯಮೃತಂಚೈವ ಪವಿತ್ರಂ ಪುಣ್ಯಮೇವ ಚ ಶಾಶ್ವತಂ ಬ್ರಹ್ಮ ಪರಮಂ ಧ್ರುವಂ ಜ್ಯೋತಿಃ ಸನಾತನಂ ಯಸ್ಯ ದಿವ್ಯಾನಿ ಕರ್ಮಾಣಿ ಕಥಯಂತಿ ಮನೀಷಿಣಃ. ಇವರು ಬಿಟ್ಬಿಡಿ, ಮುಖ್ಯವಾಗಿ ಭಗವಾನ್ ವಾಸುದೇವನ ಶ್ರೀಕೃಷ್ಣ ಪರಮಾತ್ಮನ ಸ್ತುತಿ. ಸ್ಟಾರ್ಟಿಂಗಿಂದ ಮಹಾಭಾರತದ ಮೇನ್ ಹೀರೋನೇ ಶ್ರೀಕೃಷ್ಣ ಪರಮಾತ್ಮ. ಅವನದ್ದೇ ಜಗನ್ನಾಟಕ ಸೂತ್ರಧಾರಿ. ಅವನ ಗುಣಗಳನ್ನೇ ಎಲ್ಲ ವಿಪರೀತವಾಗಿ ಎಲ್ಲರೂ ಸ್ತುತಿ ಮಾಡ್ತಾರೆ. ಎಂಥ ಜೀವನ್ಮುಕ್ತ ಪುರುಷರೆಲ್ಲ ಮುಂದೆ ತಿಳ್ಕೊಂಡು, ಭೀಷ್ಮ ಅಂಥವರೆಲ್ಲ ಮುಂಚೆನೇ ಅವ್ರಿಗೆ ಗೊತ್ತಿತ್ತು ಪರಮಾತ್ಮ ಸ್ವರೂಪ ಕೃಷ್ಣ ಪರಮಾತ್ಮ ಅಂದ್ಬಿಟ್ಟು. ಅಂಥವರೆಲ್ಲ ಸ್ತುತಿ ನಮ್ಮ ಇಷ್ಟ ದೇವರ ಮೇಲೆ ಆ ಥರ ಅಷ್ಟೊಂದು ಸ್ತುತಿ ಅನ್ನೋದು ಕೇಳಿದ ಮೇಲೆ ನಮಗೆ
ಫುಲ್ಲು ಕಾನ್ಸೆಪ್ಟ್ ಸಿಗುತ್ತೆ. ಗುಣಚಿಂತನಂ ಉಪಾಸನ ಅಂದರೆ ಜಪ ಕರ್ಮ. ಜಪ ಮಾಡೋದು ಅದು ಕರ್ಮಕೋಟಿಗೆ ಬರುತ್ತೆ, ಅದು ಭಕ್ತಿ ಅಲ್ಲ. ಅದು ಗುಣಗಳು, ನಮ್ಮ ಇಷ್ಟ ದೇವರ ಗುಣಗಳನ್ನು ಚಿಂತನೆ ಮಾಡೋದು ನಿಜವಾದ ಭಕ್ತಿ. ಅಂದರೆ ಅವರು ಮಾಡಿರೋ ಸಗುಣ ರೂಪದಲ್ಲಿ ಏನೆಲ್ಲ ಒಳ್ಳೆ ಕೆಲಸಗಳು ಮಾಡಿರ್ತಾರೆ ಧರ್ಮ ರಕ್ಷಣೆಗಾಗಿ, ಅವೆಲ್ಲ ಚರಿತ್ರೆ ಕಣ್ಣು ಮುಚ್ಚಿಕೊಂಡ್ರೆ ಅವರ ಒಂದು ಸ್ವರೂಪ ಬರಬೇಕು. ಅವರು ಮಾಡಿರೋ ಒಳ್ಳೆಯ ಗುಣಗಳೆಲ್ಲ ಏನಿರ್ತವೆ, ಒಳ್ಳೆ ಕೆಲಸಕ್ಕೆ ಅವೆಲ್ಲ ನಮಗೆ ಅದು ಧಾರಣೆ ಆಗ್ತಾ ಇರಬೇಕು. ಆ ಗುಣಗಳನ್ನು ನಾವು ಚಿಂತನೆ ಮಾಡ್ತಾ ಮಾಡ್ತಾ ಭಾವಿತ್ವ ಬಂದ್ಬಿಡುತ್ತೆ. ಅದೇ ನಾವು ಆಗ್ಬಿಡ್ತೀವಿ. ಶರೀರದಲ್ಲೂ ಕೂಡ ಸ್ಲೈಟ್ ಚೇಂಜಸ್ ಬಂದುಬಿಡ್ತವೆ. ರಾಮಕೃಷ್ಣ ಪರಮಹಂಸರ ಚರಿತ್ರೆಯಲ್ಲೇ ಅದೆಲ್ಲ ಗೊತ್ತಾಗುತ್ತೆ. ಅವರು ಎಲ್ಲ ಮಾರ್ಗದಲ್ಲೂ ಒಂದು ಸತಿ ಚೆಕ್ ಮಾಡಿ ನೋಡ್ತಾ ಇರ್ತಾರೆ. ಸಖಿ ಸಂಪ್ರದಾಯಲ್ಲಿ ಹೋದಾಗ ಅವರು ಸಖಿ ಥರನೇ ಆಗಿಬಿಟ್ಟಿರ್ತಾರೆ. ಶರೀರದಲ್ಲೂ ಕೂಡ ಸ್ವಲ್ಪ ಚೇಂಜಸ್ಸು. ಹನುಮಂತನ ಉಪಾಸನೆ ಮಾಡ್ತಾ ಹನುಮಂತನ ಹಿಂದ್ಗಡೆ ಬಾಲ ಥರ ಒಂದು ಬೋನೆ ಹೊರಗಡೆ ಬರ್ತಾ ಬಾಲ ಥರ ಸ್ಟಾರ್ಟ್ ಆಗುತ್ತೆ ಹುಟ್ಟೋದಕ್ಕೆ. ಆ ಥರ ನಾವು ಯಾವ ಗುಣಗಳನ್ನು ನಾವು ಹೆಚ್ಚು ಚಿಂತನೆ ಮಾಡ್ತಾ ಇರ್ತೀವೋ ಆ ಗುಣಗಳಲ್ಲೂ ನಮ್ಮಲ್ಲಿ ಬಂದುಬಿಡ್ತಾವೆ. ಆ ಮಹತ್ವ ಬುದ್ಧಿಯಿಂದ ಯಾವಾಗಲೂ ಚಿಂತನೆ ಮಾಡ್ತಾಯಿದ್ರೆ ಅದೇ ಥರ ನಾವು ಆಗಿಬಿಡ್ತೀವಿ. ಮತ್ತು ಅಂಥ ಮಹಾಪುರುಷ ವ್ಯಾಸದ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆ ಇದೆ, ಕಂಪ್ಲೀಟ್ ಆತಂತೆ ಸ್ತುತಿ. ಲಾಸ್ಟ್ ತನಕ ನಾವು ಡಿಸೈಡ್ ಮಾಡಿದ್ರೇಗ ಮೇಯ್ನ್ ಹೀರೋ ಶ್ರೀಕೃಷ್ಣ ಪರಮಾತ್ಮ ಅಂತ ಗೊತ್ತಾಗುತ್ತೆ. ಮತ್ತು ಎಂಥ ಸ್ವರೂಪ, ಶಾಶ್ವತಂ ಬ್ರಹ್ಮ ಪರಮಂ ಧ್ರುವಂ ಜ್ಯೋತಿ ಸ್ವರೂಪಂ ಸನಾತನಂ ಯಸ್ಯ ದಿವ್ಯಾನಿ ಕರ್ಮಾನಿ ಕಥಯಂತಿ ಮನೀಷಿನಃ. ಅವನ ಒಂದು ಕಾರ್ಯಗಳನ್ನು ದೊಡ್ಡ ಮಹರ್ಷಿಗಳೆಲ್ಲ ಸ್ತುತಿ ಮಾಡ್ತಾ ಇರ್ತಾರೆ. ಅಂಥ ದಿವ್ಯ ಕಾರ್ಯಗಳೆಲ್ಲ ನಡೆಸ್ತಾನೆ ಅಂದ್ಬಿಟ್ಟು ತುಂಬ ನಮಗೆ ಸಿಲೆಬಸ್ಸು ಜಾಸ್ತಿ ಸಿಗುತ್ತೆ ಕೃಷ್ಣ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡೋದಕ್ಕೆ. ಮತ್ತು ಲಾಸ್ಟಲ್ಲಿ ಆ ಗಾಂಧಾರಿ ಶಾಪವನ್ನು ಅದನ್ನು ಎಷ್ಟು ಎಮೋಷ್ನಲ್ ಆಗಿರುತ್ತಂದರೆ, ಆ ಶಾಪನ ಬೇಕಾದರೆ ಕೂಡ ಟಚ್ ಆಗದೆ ಇಲ್ಲೂಬೋದಾಗಿತ್ತು, ಅಷ್ಟು ಸಾಮರ್ಥ್ಯ ಇರುತ್ತೆ. ಯಾರೋ ರುಕ್ಮಿಣಿನೂ ಯಾರೋ ಕೇಳ್ತಾರೆ, ಮತ್ತು ಗಾಂಧಾರಿ ಈ ಥರ ನಿಮ್ಮ ವಂಶನೂ ಶಾಪ ಆಗಬೇಕಂತ ಇಟ್ಟಿದ್ದಾರಲ್ಲ, ನಿಮಗೆ ಅವೆಲ್ಲ ಟಚ್ ಆಗೋದಿಲ್ಲ. ಯಾರೇ ಆಗಲಿ, ಸುಖ ದುಃಖಗಳಾಗಲಿ ಯಾರೇ ಆಗಲಿ ನಿಮ್ಗೆ ಟಚ್ ಆಗದೆ ಇರ್ಬೋದಲ್ಲ, ಹಂಗೆ ಕೂಡ ಇರ್ಬೋದಾಗಿತ್ತು. ಅವತಾರ ನನಗೆ ಮುಗಿಸ್ಬೋದಾಗಿತ್ತು. ಆದರೆ ಇಲ್ಲ, ಗಾಂಧಾರಿ ಮಹಾಪತಿವ್ರತೆ. ಅಂಥ ಪತಿವ್ರತೆಯ ಧರ್ಮಗಳಿಂದನೇ ಇವತ್ತು ಧರ್ಮ ಅನ್ನೋದು ನಿಂತಿರೋದು. ಆಕೆಯ ವಾಕ್ಯ ಸುಳ್ಳಾಗಬಾರ್ದು, ಅದೊಂದು ಪ್ರೇರಣೆ ಇರಬೇಕು. ಆ ಪತಿವ್ರತ ಧರ್ಮಕ್ಕೆ ಎಷ್ಟು ಪವರ್ ಇದೆ ಅನ್ನೋದು ಚರಿತ್ರೆಯಲ್ಲಿ ಜನ ತಿಳ್ಕೋಬೇಕು ಅಂದುಬಿಟ್ಟಿದ್ದು ಆ ಶಾಪನ ಸ್ವೀಕಾರ ಮಾಡ್ಕೊತಾನೆ. ಎಂಥ ಶಾಪ ಅಂದರೆ ಅವರವರೇ ಅಣ್ಣ ತಮ್ಮಂದರು ದಾಯದಿಗಳೆಲ್ಲ ವಿಚಿತ್ರವಾಗೆಲ್ಲ ಜಗಳ ಮಾಡಿಕೊಂಡು ಎಲ್ಲ ಇದಾಗ್ಬಿಡ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಹಾಗೆ ನಮ್ಮನ್ನು ಹೆಂಗೆ ನೀನು ದಿಕ್ಕಿಲ್ಲದೆ ಮಾಡಿದೆಯಲ್ಲ, ನೀನು ದಿಕ್ಕಿಲ್ಲದೆ ಇರೋವಂಥ ಸಾಯ್ತಿ ಹೋಗಂತೆಲ್ಲ ಅಂದ್ಬಿಟ್ಟಿರ್ತಾಳೆ ಗಾಂಧಾರಿ. ಮತ್ತು ಹಂಗೆ ಮತ್ತೆ ಇಲ್ಲ, ಮಹಾಪತಿವ್ರತೆ ಆಗಿರ್ತಾರೆ. ಧೃತರಾಷ್ಟ್ರನನ್ನು ಬಿಟ್ಟು ಪತಿನೇ ವ್ರತ ಅಂದ್ರೆಗನ ಆ ಪತಿಗಿಂತ ಹೆಚ್ಚು ಅಂದರೆ ಸಾಕ್ಷಾತ್ ಪರಮಾತ್ಮ ಸ್ವರೂಪದಲ್ಲಿ ನೋಡ್ಕೊಳ್ಳೋಂಥ ತತ್ವ ಅದು ಪತಿವ್ರತ ಧರ್ಮ ಅಂದರೆ. ಯಾವಾಗಲೂ ಇದೆಲ್ಲ ಮಾಡ್ತಿದ್ರು, ಅವಳು ಅದನ್ನು ಅವಾಯ್ಡ್ ಮಾಡಲ್ಲ, ಹೇಳೋದಿಲ್ಲ, ಅದು ತಪ್ಪಲ್ವಾ? ಇಲ್ಲ, ಆ ಥರ ತಪ್ಪು ಮಾಡ್ಕೊಳಕ್ಕೆ ಹೋದರೆ ಎಲ್ಲವೂ ಹಂಗೆ ಕಾಣಿಸ್ತಾ ಇರುತ್ತೆ. ಶ್ರೀಕೃಷ್ಣ ಪರಮಾತ್ಮ ಮಾಡಿದ ಯುದ್ಧದಲ್ಲೂ ದೋಷಗಳೇ ಕಾಣಿಸ್ತಾ ಇರ್ತವೆ, ಅಧರ್ಮಯುಕ್ತ ಕಾಣಿಸ್ತಾ ಇರ್ತವೆ. ಆಕೆ ಡ್ಯೂಟಿ ಆಕೆ ಮಾಡ್ತಾ ಇದ್ದಾಳೆ. ಆಕೆ ಧೃತರಾಷ್ಟ್ರನು ಜ್ಞಾನಿ ಆಗಿರ್ತಾನೆ. ಧೃತರಾಷ್ಟ್ರ ಕೂಡ ಪ್ರತಿಯೊಂದು ತಪ್ಪು ಕೆಲಸ ಮಾಡೋದ್ರಲ್ಲಿ ಅದರಲ್ಲಿ ಒಂದು ಮಾತು ಬೇಡ ಮಾಡಬೇಡನೇ ಅಂತಿರ್ತಾನೆ. ಗಾಂಧಾರಿ ಕೂಡ ಹೇಳ್ತಾರೆ, ಮಗನೇ ಆ ಥರ ಮಾಡಬೇಡಪ್ಪ, ಕೆಟ್ಟ ಕೆಲಸ ಮಾಡಬೇಡ ಅಂತ ಅವರು ಹೇಳ್ತಾ ಇರ್ತಾರೆ. ಬಟ್ ದುರ್ಯೋಧನ ಕೇಳಬೇಕಲ್ಲ, ಮತ್ತು ಅವ್ನು ಹಠ ಇಟ್ಕೊಂಡು ಅದನ್ನೇ ಮಾಡ್ತೀನಿ ಅಂದಾಗ ಮತ್ತು ಇವ್ರ ಕೈಲಿ ಏನಾಗುತ್ತೆ? ಇವ್ರು ಮಾಡೋ ಪ್ರಯತ್ನ ಇವ್ರು ಮಾಡಿದ್ದಾರೆ. ಅದನ್ನು ಆ ಮೋಹ ಇದ್ದೇ ಇರುತ್ತೆ. ಬಟ್ಟು ಪತಿವ್ರತೆ ಧರ್ಮ ಅಂದ್ರೆಗನ ಪತಿನೇ ನನ್ನ ದೇವರು, ಅದಕ್ಕಿಂತ ಹೆಚ್ಚು ಇನ್ನು ಯಾವುದಕ್ಕೂ ಮಹತ್ವ ಕೊಡೋದಿಲ್ಲ. ಇನ್ನು ಸಾಕ್ಷಾತ್ ಪರಮಾತ್ಮನ ಹೆಂಗೆ ಸ್ವೀಕಾರ ಮಾಡ್ತಾರೆ ಅದೇ ಥರ ಸ್ವೀಕಾರ ಮಾಡಿದ್ರೇ ಆ ಧರ್ಮ ಅಂತಾರೆ. ಆ ಥರ ಇದ್ರೆಗನ ಅದಕ್ಕೆ ಅಷ್ಟೊಂದು ಪವರ್ ಬರುತ್ತೆ ಅವರಿಗೆ ಅಂತ. ಅದು ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಗೆ ಅದು ಶಾಪ ಆಗುತ್ತೆ. ಅದು 8 ದಿವಸ ಯಾರಿಗೂ ಎಲ್ಲಿದೆ ಶವ ಅಂತ ಗೊತ್ತಿರೋದಿಲ್ಲ.
ಶ್ರೀಕೃಷ್ಣನ ದಿಕ್ಕಿಲ್ಲದ ಸಾವು ಅಂತಾರಲ್ಲ, ಅದೇ ಥರನೇ ಇರ್ತಾನೆ. ಮತ್ತೆ ಅರ್ಜುನನಿಗೆ ಸಿಗುತ್ತೆ 8 ದಿವಸ ಆದಮೇಲೆ. ಮತ್ತು ಅದನ್ನೆಲ್ಲ ಅಂತ್ಯೇಷ್ಟಿ ಸಂಸ್ಕಾರಗಳು ಅವು ಇವೆಲ್ಲ ಮಾಡ್ಕೊತಾರೆ. ಅರ್ಜುನನಿಗೆ ಸಿಗುತ್ತೆ ಲಾಸ್ಟಲ್ಲಿ. ಆ ಥರ ಇನ್ನು ಪರಮಾತ್ಮನೇ ಇವೆಲ್ಲ ಆಚರಣೆ ಮಾಡಿ ಯಾಕೆ ತೋರಿಸ್ತಾ ಇದ್ದಾನೆ? ಧರ್ಮದ ಸಲುವಾಗಿ, ಆದರ್ಶವಾಗಿ ಇರಲಿ ಅಂದ್ಬಿಟ್ಟು. ಆ ಪರಮಾತ್ಮನ ಮೇಲೆ ಇನ್ನೂ ಯಾಕೆ ಹೆಚ್ಚು ಪ್ರೀತಿ ಆಗೋದಿಲ್ಲ? ಧರ್ಮದ ಸಲುವಾಗಿ ಹಿಂಗೆಲ್ಲ ಮಾಡ್ದಲ್ಲ ಅಂದ್ಬಿಟ್ಟು. ಶ್ರೀರಾಮಚಂದ್ರರ ಪ್ರಭುರ ಚರಿತ್ರೆಯಲ್ಲಿ ಕೂಡ ಅಷ್ಟೇ, ಎಮೋಷ್ನಲಾಗಿ ಕನೆಕ್ಟ್ ಆಗಿಬಿಟ್ಟು ಇನ್ನೂ ಮಹತ್ವ ಬುದ್ಧಿ ಬೆಳೆದು ಇನ್ನೂ ಹೆಚ್ಚು ಆ ಸಗುಣ ರೂಪ ಈಶ್ವರ ಅಂದ್ಬಿಟ್ಟು ನಾವು ಚೆನ್ನಾಗಿ ಉಪಾಸನೆ ಮಾಡ್ಕೋಬೋದು. ಅದಕ್ಕೆ ಈ ಮಹಾಭಾರತ ಓದಿದ್ರೆ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ. ಪರಮಾತ್ಮ ಮಾಡಿರೋ ಕೃಪೆ ನಮಗೆ ಸ್ವಲ್ಪ ಧ್ಯಾನ ಕೊಡಲಿ ಅಂದರೆ ಅರ್ಥ ಆಗೋದಿಲ್ಲ. ಬೆಂಗಳೂರಲ್ಲಿ ಒಂದು MS ರಮ ಹಾಸ್ಪಿಟಲಲ್ಲಿ ಪರಿಚಯ ಇರೋರು ಯಾರೋ ಒಬ್ಬರು ಅಡ್ಮಿಟ್ ಆಗಿರ್ತಾರಂತೆ. ಆದರೆ ಅವರು ICUನಲ್ಲಿ ಅಡ್ಮಿಟ್ ಆಗಿದ್ದರೆ ಏನೋ ಒಂದು ದಿವಸಕ್ಕೆ ಬಿಲ್ಲು 50,000 ಪ್ಲಸ್ ಏನೋ ಆಗಿರ್ತಾರಂತೆ. 3 ದಿವಸನೂ ಏನೋ ICUಲಿ ಇರ್ತಾರೆ. 3 ದಿವಸಕ್ಕೆ 1,50,000 ಎಷ್ಟೋ ಬಿಲ್ ಆಗಿರುತ್ತೆ. ಅವರು ಡಾಕ್ಟ್ರ್ ಹತ್ರ ಬಂದು ಹಿಂಗೆ ಹತ್ಕೊಂತ ಸ್ವಲ್ಪ ಕಣ್ಣೀರು ಹಾಕಿದ್ರಂತೆ. ಯಾಕೆ ನಿಮ್ಮ ಹತ್ರ ರೊಕ್ಕ ಇಲ್ಲ ಅಂದರೆ ಏನು ಪರವಾಗಿಲ್ಲ, ಅವರು ಡಾಕ್ಟ್ರು ಫ್ರೆಂಡೇ ಆಗಿರ್ತಾರೆ. ಪರವಾಗಿಲ್ಲ, ಮತ್ತು ನೀನು ಆರಾಮಾಗಿ ನಿಧಾನವಾಗಿ ಕೊಡು, ಯಾಕೆ ಹೇಳ್ತಾ ಇದೆ ಅಂದರೆ ಇಲ್ಲ ಇದೆ, ರೊಕ್ಕ ಇದೆ ನನ್ನ ಹತ್ರ. ಅಂದರೆ 3 ದಿವಸ ಆಕ್ಸಿಜನ್ ವೆಂಟಿಲೇಟ್ರೆಲ್ಲ ಹಾಕಿದ್ರಲ್ಲ, 3 ದಿವಸ ಆಕ್ಸಿಜನ್ ತೊಗೊಂಡಿದ್ದಕ್ಕೆ 1.5 ಲಕ್ಷ. ಪರಮಾತ್ಮ ಹುಟ್ಟಿದಾಗಿಂದ ನಮಗಿಂತ ಆಕ್ಸಿಜನ್ ಫ್ರೀಯಾಗಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾವೇನಾದರೂ ಬೆಲೆ ಕೊಡ್ತೀವ ಅಂತ. ಆ ಥರ ನಾವು ಗಮನ ಕೊಡಲಿಲ್ಲ ಅಂದರೆ ಪರಮಾತ್ಮನ ಕೃಪೆ ಏನು ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ಕರೆಕ್ಟಾಗೆಲ್ಲ ನೋಡ್ಕೊತಾ ಇರ್ತೀವಿ. ಸುಮ್ಮನೆ ಒಂದೊಂದು ಸತಿ ನಮಗೆ ನಕಾರಾತ್ಮಕ, ಯಾಕೆ ನನಗೆ ಇಷ್ಟೊಂದು ಕಷ್ಟಗಳು ಕೊಡ್ತಾ ಇದ್ದಾನೆ, ಯಾಕೆ ಹಿಂಗೆ ನಡೀತಾ ಇದೆ ಹಂಗೆ ನಡೀತಾ ಇದೆ ಅಂತ ಎಲ್ಲ ಕೂಡ ನಮ್ಮ ಒಳ್ಳೆಯದಕ್ಕೆ ಮಾಡ್ತಾ ಇರ್ತಾನೆ. ನಮ್ಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಈಗ ಸಾಧಕರಿಗಂತೂ ಇನ್ನೂ ಹೆಚ್ಚು ಕಷ್ಟಗಳು. ಇನ್ನೂ ನೀ ಮೋಕ್ಷನ ಹೊಂದೋ ಅನ್ನೋ ಪ್ರಯತ್ನ ಮಾಡೋವಾಗ ಇನ್ನೂ ಅನೇಕ ಪ್ರಕಾರವಾದ ಅನ್ಕಂಫರ್ಟಬಲ್ ಸಿಚುವೇಶನ್ಸ್ ಬರ್ತಾ ಇರ್ತವೆ. ಯಾಕಂದರೆ ಪರಮಾತ್ಮನಿಗೆ ಗೊತ್ತು, ಕಂಫರ್ಟ್ ಝೋನ್ಸ್ ಕ್ರಿಯೇಟ್ ಮಾಡ್ಕೊಂಬಿಟ್ರೆ ವೈರಾಗ್ಯ ಉತ್ಪನ್ನ ಆಗೋದಿಲ್ಲ. ಎಲ್ಲ ಪ್ರಕಾರದಲ್ಲೂ ಅನ್ಕಂಫರ್ಟ್ ಇದ್ದಾಗ ಆವಾಗ ವೈರಾಗ್ಯ ಉತ್ಪನ್ನ ಕರೆಕ್ಟಾಗಿ ಆಗುತ್ತೆ. ಇವೆಲ್ಲ ಅನ್ಕಂಫರ್ಟಬಲ್ ಸಿಚುವೇಶನ್ಸ್ ನಮಗೆ ಸಹಕಾರಿ ಕಾರಣಗಳು. ಆ ಸಹಕಾರಿ ಕಾರಣಗಳು ಅದು ಪರಮಾತ್ಮನಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ನಾವು ಎಲ್ಲ ಕಂಫರ್ಟ್ ಝೋನನ್ನು ಮೈಂಡಲ್ಲಿ ಇಟ್ಕೊಂಡು ಅನಾಯಾಸವಾಗಿ ಎಲ್ಲ ನಡಿಬೇಕಂತ ನಾವು ಅಂದ್ಕೊತಾ ಇರ್ತೀವಿ. ಅನಾಯಾಸವಾಗಿ ಜರ್ನಿ ನಡೆದ್ರೆಗನ ಇಲ್ಲೇ ನಮಗೆ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಇದು ಹಾಟ್ ಪ್ಯಾನ್ ಥರ ಇರಬೇಕು, ಬಿಸಿ ಬಿಸಿ ಹೆಂಚು ಮೇಲೆ ನಿಂತಂಗೆ ಇರಬೇಕು ಈ ಪ್ರಪಂಚ. ಆವಾಗ ಅತ್ಯಂತ ವೈರಾಗ್ಯ ಬರುತ್ತೆ. ಅತ್ಯಂತ ವೈರಾಗ್ಯ ಬಂದಾಗ ಅತ್ಯಂತ ವೈರಾಗ್ಯವತ ಸಮಾಧಿ ಸಮಾಹಿತಸ್ಯೈವ ದೃಢ ಪ್ರಬೋಧ ಪ್ರಬುದ್ಧ ತತ್ವಸ್ಯ ಹಿ ಬಂಧ ಮುಕ್ತಿ ಮುಕ್ತಾತ್ಮನೋ ನಿತ್ಯ ಸುಖಾನುಭೂತಿ ಅಂತ. ಅದೇ ಕಮ್ಮಿ. ವೈರಾಗ್ಯ ಇದೆ, ಸ್ವಲ್ಪ ಇದೆ, ಅತ್ಯಂತ ಇಲ್ಲ. ಅತ್ಯಂತ ಬಂದಿದ್ದ ದಿವಸ ಯಾವತ್ತೋ ಒಂದು ದಿವಸ ಬೇಡಪ್ಪ, ಎನಫ್ ಈಸ್ ಎನಫ್ ಅಂತ ಅಲಂವೃತ್ತಿ ಬಂದಿದ್ದ ದಿವಸ ಕಣ್ಣು ರೆಪ್ಪೆ ತೆಗಿಯೋಕ್ಕೂ ಇಂಟ್ರೆಸ್ಟ್ ಇರಲ್ವಂತ. ಒಳಗಡೆ ಅಂತರ್ಮುಖಿ ಆಗಿಬಿಟ್ಟು ಬೇಡ ನನಗೆ ಕಣ್ಣು ರೆಪ್ಪೆ ತೆಗಿಯೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಆ ಥರ ಅಂತರ್ಮುಖಿ ಆಗಿಬಿಡ್ತಾರೆ. ಮತ್ತು ಅವೆಲ್ಲ ಇನ್ನು ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಓದ್ತಾ ಇದ್ದರೆ ಅವೆಲ್ಲ ನಮಗೆ ಉಪಾಸನೆ ಕೂಡ ಆಗಿಬಿಡುತ್ತೆ ಇದರಲ್ಲಿ. ಮತ್ತು ಇದರಲ್ಲಿ ಟಾಪಿಕ್ ಅಂದರೆ ಏನು ಕೇವಲ ಸ್ಟೋರಿಗಳು ಅನ್ಕೋಬೇಡಿ. ಅಸಚ್ಚ ಸದಸಚ್ಚೈವ ಯಸ್ಮಾದ್ ವಿಶ್ವಂ ಪ್ರವರ್ತತೆ ಸಂತತಿಶ್ಚ ಪ್ರವೃತ್ತಿಶ್ಚ ಜನ್ಮ ಮೃತ್ಯು ಪುನರ್ಭವಾಃ. ಎಲ್ಲ ಸತ್ ಬಗೆ ಅಸತ್ ಬಗೆ, ಸದ್ ಅಸತ್ ಅತಿರಿಕ್ತವಾಗಿ ಅವ್ಯಕ್ತ ಸ್ವರೂಪ ಏನಿದೆಯೋ, ಅವ್ಯಕ್ತ ಚೈತನ್ಯ ಸ್ವರೂಪ ಏನಿದೆಯೋ ಅದರ ಬಗ್ಗೆನೇ ಇದು ಸ್ಟೋರಿ. ಮೋಕ್ಷ ಸಾಧನೆ ಇದು ಮುಖ್ಯವಾಗಿ ಮೋಕ್ಷ ಪುರುಷಾರ್ಥ ಸಲುವಾಗಿ ಎಲ್ಲ ಇತಿಹಾಸ ಪುರಾಣಗಳ ರಚನೆ ಮಾಡಿರೋದು. ಮೋಕ್ಷ ಸಾಧನೆ ಡೈರೆಕ್ಟಾಗಿ ವೇದ ಮಂತ್ರಗಳನ್ನು ಓದಿ ಅರ್ಥ ಮಾಡುವ ಸಾಮರ್ಥ್ಯ ಕಡಿಮೆ ಇದೆ ಅಂತ ಗೊತ್ತಾಗ್ಬಿಟ್ಟೆ ವ್ಯಾಸ ಭಗವಾನರು ವ್ಯಾಚೋ ಸಿಸ್ಟಮ್ ಸರ್ವಮ್ ಅಂತಾರೆ. ವ್ಯಾಸರು ಭಗವಾನರು ಎಂಜಿಲೆ ಅಂತಾರೆ. ಮೋಕ್ಷ ಸಾಧನೆಗೆ ನಾವೆಲ್ಲ ಏನೆಲ್ಲ ಓದ್ತಾ ಇದ್ದೀವಿ ಇವಾಗ, ಭಗವದ್ಗೀತೆ ಆಗಲಿ, ಪುರಾಣ ಆಗಲಿ, ಶ್ರೀಮದ್ ಭಾಗವತ ಆಗಲಿ, ಎಲ್ಲ ಅವರೊಂದು ಉಚ್ಚಿಷ್ಟ ಅಂದರೆ ಅವರೊಂದು ಎಂಜಿಲ್ ಇದ್ದಂಗೆ ಅಂತ. ಅವ್ರ ಕೃಪೆ ಇದ್ದಾನೇ ನಮಗೆ. ಅವ್ರಿಗೆ ಭವಿಷ್ಯತ್ ಪುರಾಣ ಕೂಡ ಬರ್ತಿದ್ದಾರೆ. ಭವಿಷ್ಯತ್ತಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಅವ್ರಿಗೆಲ್ಲ ಗೊತ್ತಿರುತ್ತೆ. ಏನೇನಾಗುತ್ತೆ ಅಂದ್ಬಿಟ್ಟು, ಮೆಮೊರಿ ಹೆಂಗೆ ಕಡಿಮೆ ಆಗುತ್ತೆ ಅಂದ್ಬಿಟ್ಟು
ಗ್ರಾಸ್ಪಿಂಗ್ ಪವರ್ ಕಡಿಮೆ ಇರುತ್ತೆ ಅಂದ್ಬಿಟ್ಟು ಅದಕ್ಕೆ ಸ್ಟೋರಿ ರೂಪದಲ್ಲಿ 18 ಪುರಾಣಗಳನ್ನು ರಚನೆ ಮಾಡಿ ಅಷ್ಟರಲ್ಲೂ ಸಂತುಷ್ಟಿ ಆಗದಿರೋ ಮಹಾಭಾರತನೂ ಕೂಡ ರಚನೆ ಮಾಡಿ ನಮಗೆ ಈ ಥರ ಕೊಟ್ಟಿದ್ದಾರೆ. ಆದ್ದರಿಂದ ಇದರಲ್ಲಿ ಮುಖ್ಯವಾಗಿ ಮೋಕ್ಷ ಪುರುಷಾರ್ಥನೇ. ಈಗ ನೀವು ಶ್ರೀಮದ್ ಭಾಗವತ ಓದಿ, ಅಲ್ಲಿ ಒಂದೊಂದು ಚಾಪ್ಟ್ರನ್ನು ಒಂದೊಂದು ನೋಡಿ, ಫಸ್ಟ್ ಚಾಪ್ಟ್ರು ವಿಷ್ಣುವಿನ ಪಾದ ಅಂತಾರೆ, ಸೆಕೆಂಡ್ ಚಾಪ್ಟ್ರ್ ಅದ್ರ ಮೇಲೆ ಇರೋ ನೀಸ್ ಅಂತಾರೆ, ಹಂಗೆ ಎಲ್ಲ ಬಾಡಿನಲ್ಲಿ ಕಂಪೇರ್ ಮಾಡ್ಕೊತ ಬಂದು ಮೇಲ್ಗಡೆ ಇದು 11th ಚಾಪ್ಟರ್ ಇದೆ ಅಲ್ಲ, ಇದು ಪರಮಾತ್ಮನ ಶಿರಸ್ಸು, ತಲೆ ಅಂದ್ಬಿಟ್ಟು. ತಲೆ ಸ್ವಲ್ಪ ಇಂಪಾರ್ಟೆಂಟ್ ಪಾರ್ಟ್ ಅಲ್ಲ, ಅಂದರೆ ಇಲ್ಲಿ ಸ್ವಲ್ಪ ನೀವು ಜಾಸ್ತಿ ಅಲರ್ಟಾಗಿ ಧ್ಯಾನ ಮಾಡಿ ಅಂದ್ಬಿಟ್ಟು. ಅದರಲ್ಲಿ ಫುಲ್ಲು ವೇದಾಂತ, ಉದ್ಧವ ಶ್ರೀಕೃಷ್ಣ ಪರಮಾತ್ಮನ ಸಂವಾದ, ದತ್ತಾತ್ರೇಯನ ಸಂವಾದ ಎಲ್ಲ ಅದರಲ್ಲೇ ಬರುತ್ತೆ. ದತ್ತಾತ್ರೇಯ 24 ಗುರುಗಳು ಅಲ್ಲೇ ಬರೋದು ಎಲ್ಲ, ಅಲ್ಲಿ ಫುಲ್ ಕಂಪ್ಲೀಟ್ ವೇದಾಂತ ಇರುತ್ತೆ. ಈ ಥರ ಏನಕ್ಕೇನ ಪ್ರಕಾರಣ ಅದಕ್ಕೆ. ಮತ್ತು ಈ ಮಹಾಭಾರತದಲ್ಲಿ ಇಂಥದ್ರಲ್ಲಿ ಎಲ್ಲ ಪ್ರಕಾರದ ಆಡಿಯನ್ಸ್ಗೂ ಇಲ್ಲಿ ಕಾನ್ಸೆಪ್ಟ್ ಇರುತ್ತೆ. ಸಣ್ಣ ಮಕ್ಕಳು ಕೂಡ ಅವ್ರ ಯುದ್ಧದ ವರ್ಣನೆ ಅಂಥವೆಲ್ಲ ಸಣ್ಣ ಮಕ್ಳಿಗಾಗಲಿ, ಯುವಕರಿಗಾಗಲಿ, ವೃದ್ಧಾವಸ್ಥೆಯಲ್ಲಿರೋರಿಗಾಗಲಿ, ಸೆಂಟಿಮೆಂಟ್ ಲವ್ ಇಷ್ಟಪಡೋರಾಗಲಿ, ಎಲ್ಲರಿಗೂ ಎಲ್ಲ ಎಮೋಷನ್ಸಲ್ಲೂ ತುಂಬ ಚೆನ್ನಾಗಿ ಬರೆದುಬಿಟ್ಟಿದ್ದಾನೆ. ನಾರ್ಮಲ್ ಡೈರೆಕ್ಟ್ರೇ ಅವನ ಸಿನಿಮಾ ಒಂದು ತೆಗಿಬೇಕಂದ್ರೆ ಎಲ್ಲ ಪ್ರಕಾರದ ಆಡಿಯನ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕಂತ ಅಷ್ಟೊಂದು ಯೋಚನೆ ಮಾಡ್ತಾನೆ. ಮತ್ತು ದೊಡ್ಡ ಮಹಾ ಸ್ಕ್ರಿಪ್ಟ್ ರೈಟರ್ ವ್ಯಾಸ ಭಗವಾನ್, ಅವನು ಚೆನ್ನಾಗಿ ಗೊತ್ತು ಏನೇನೆಲ್ಲ ಇಡಬೇಕಿದ್ರಲ್ಲಿ ಅಂದ್ಬಿಟ್ಟು. ಅದಕ್ಕೆ ಎಲ್ಲ ಪ್ರಕಾರದ ಆಡಿಯನ್ಸನ್ನು ಅಟ್ರ್ಯಾಕ್ಟ್ ಮಾಡೋಂಥ ಸ್ಟೋರಿಗಳು ಈ ಮಹಾಭಾರತದಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ. ಮತ್ತು ಇನ್ನು ಇದೇ ಥರ ಈ ಅನುಕ್ರಮಿಕ ಅಧ್ಯಾಯವನ್ನು ಡೈಲಿ ಪಾರಾಯಣ ಮಾಡಿದ್ರೂ ಕೂಡ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತು ದೇವತೆಗಳು ಕೂಡ 4 ವೇದಗಳನ್ನು ಒಂದು ಕಡೆ ಇಟ್ಬಿಟ್ಟು ಒಂದು ತರಾಸಿನಲ್ಲಿ ಒಂದು ಕಡೆ ಈ ಕಡೆ ಭಗವದ್ಗೀತೆನ ಇಡ್ತಾರೆ. ಭಗವದ್ಗೀತೆನೇ ಕೆಳಗಡೆ ಭಾರ ಆಗಿ ಕೆಳಗಡೆ ಬರುತ್ತಂತೆ. ಫಸ್ಟ್ ಇದಕ್ಕೆ ಭಾರತ ಅಂತಲೇ ಹೆಸರಿತ್ತಂತೆ, ಮಹಾ ಅನ್ನೋ ಟೈಟಲ್ ಇರಲಿಲ್ವಂತೆ. ಆ ದೇವತೆಗಳು ಯಾವಾಗ ನಿಜವಾಗ್ಲೂ ಅದನ್ನು ಟೆಸ್ಟ್ ಮಾಡಿದಾಗ, ಓಹೋ ನಿಜವಾಗ್ಲೂ ಇದು ವೇದಕ್ಕಿಂತ ಕೂಡ ಹೆಚ್ಚು ಗಂಭೀರತೆ ಇರೋವಂಥ ಗ್ರಂಥ ಅಂದ್ಬಿಟ್ಟು ಭಾರ ತತ್ವಗಳು ಎಲ್ಲ ಇದರಲ್ಲಿ ಹೆಚ್ಚಿದೆ ಅಂತ ನಿಶ್ಚಯವಾಗಿ ಆವಾಗ ಅದಕ್ಕೆ ಮಹಾಭಾರತ ಅಂತ ಹೆಸರು ಬಂತಂತೆ. ದೇವತೆಗಳು ಇಟ್ಟಿದ್ದಂತೆ ಇದಕ್ಕೆ ಮಹಾಭಾರತ ಅಂತ ಹೆಸರು. ನಿಜವಾಗ್ಲೂ ವೇದದಲ್ಲೂ ಕೂಡ ಇಷ್ಟು ಡೀಟೇಲಾಗಿ ಇಷ್ಟು ಕ್ಲಾರಿಟಿಯಾಗಿ ಅರ್ಥ ಆಗೋದಿಲ್ಲ. ಆ ವೇದದ ಕ್ರಮ, ಅದಕ್ಕೊಂದು ಶೈಲಿ ಇರುತ್ತೆ. ಅವೆಲ್ಲ ತಿಳ್ಕೊಳ್ಳೋ ಅಷ್ಟರಲ್ಲಿ ಲೈಫ್ ಸ್ಪ್ಯಾನೇ ಖತಮ್ ಆಗಿಬಿಡುತ್ತೆ. ನನಗೆ ಗೊತ್ತಿದ್ದಂಗೆ ಒಂದು ವೇದನ ಕಂಪ್ಲೀಟ್ ಓದೋದಕ್ಕೆ ಹೆಚ್ಚು ಕಡಿಮೆ 18 ವರ್ಷದ ಮೇಲೆ ಆಗುತ್ತಂತೆ. ಅಲ್ಲಿ ಶ್ರೀಶೈಲದಲ್ಲಿ ಒಬ್ಬರು ದಾನಯ್ಯ ಅಂತ ಒಬ್ಬರು ಪ್ರಧಾನ ಅರ್ಚಕರಿದ್ದರು. 2011 ಅವರು ಶರೀರ ಬಿಟ್ಟರು. ಅವರು ಶರೀರ ಬಿಟ್ಟಾಗ ಅವ್ರ ಬಗ್ಗೆ ಅಂತಿದ್ದರು, ಈಗ ಸೌತ್ ಇಂಡಿಯಾದಲ್ಲಿ ಅವರು ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟವರಿದ್ದರು, ಯಜುರ್ವೇದನ ಕಂಪ್ಲೀಟಾಗಿ ತಿಳ್ಕೊಂಡಿದ್ದವರು ಅವರೊಬ್ಬರೇ ಇದ್ದರು ಅಂತೇನೋ ಆವಾಗ ಸ್ವಲ್ಪ ಪ್ರಚಾರ ಆಗಿತ್ತು. ಅಂದರೆ ಅಷ್ಟು ರೇರ್ ಅದು. ಒಂದು ವೇದನ ಕಂಪ್ಲೀಟಾಗಿ ತಿಳ್ಕೊಬೇಕಂದ್ರೆ ಒಂದು ಲೈಫ್ ಸ್ಪ್ಯಾನೇ ಆಗಿಬಿಡುತ್ತೆ. ಮತ್ತು ನಾವು 4 ವೇದಗಳು ತಿಳ್ಕೊಳ್ಳೋ ಚಾನ್ಸಸ್ಸೇ ಇರೋದಿಲ್ಲ ಇಷ್ಟು ಕಡಿಮೆ ಆಯುಷ್ಯನಲ್ಲಿ. ಆದರೆ ಮಹಾಭಾರತನ ಸ್ವಲ್ಪ 1 ವರ್ಷ 2 ವರ್ಷದಲ್ಲಿ ಈ ಥರ ಓದ್ಬಿಟ್ರೆ ಇನ್ನೂ ಫಾಸ್ಟಾಗಿ ಓದ್ಬಿಟ್ರೆ ಇನ್ನೂ ಬೇಗನೆ ಮುಗಿಸ್ಕೋಬೋದು. ನಿಧಾನಕ್ಕೆ ಹೌದೌದು ಹೌದು, ಇನ್ನೂ ಸ್ಟೋರೀಸ್ ಇನ್ನೂ ಚೆನ್ನಾಗಿ ಬರ್ತಾವೆ ಇದರಲ್ಲಿ. ಆ ಥರ ದೇವತೆಗಳೇ ಇದಕ್ಕೆ ಮಹಾಭಾರತ ಅಂತ ಟೈಟಲ್ ಕೊಟ್ಟಿರೋದು. ಮತ್ತು ಅದೇ ಥರ ಲಾಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ, ತಪೋ ನ ಕಲ್ಕೋದ್ಯಯನಂ ನ ಕಲ್ಕಃ ಸ್ವಾಭಾವಿಕೋ ವೇದ ವಿಧಿರ್ನ ಕಲ್ಕಃ ಪ್ರಸಹ್ಯ ವಿತ್ತಾಹರಣಂ ನ ಕಲ್ಕಃ ತಾನ್ಯೇವ ಭಾವೋಪಹತಾನಿ ಕಲ್ಕಃ. ಅಂದರೆ ತಪಸ್ಸು, ಅಧ್ಯಯನ, ವೇದವಿಹಿತ ಕರ್ಮ, ವಿತ್ತ ಸಂಚಯಗಳು ಇವೆಲ್ಲ ಏನೆಲ್ಲ ಮಾಡ್ತೀವಿ ಇವೆಲ್ಲವೂ ಕೂಡ ದೋಷದಿಂದ ಪೂರ್ಣವಾಗಿರ್ತವೆ. ವಿತ್ತಾರ್ಜನೆಯಲ್ಲಿ ನೋಡಿ, ನಾವೇನಾದರೂ ಹೊಂದಬೇಕು ಅಂದ್ಕೊಂಡ್ರೆ ಆರ್ಜನೆ ದುಃಖಂ, ಮೊದಲು ದುಡ್ಡು ಸಂಪಾದನೆ ಮಾಡೋದ್ರಲ್ಲೇ ಅದರಲ್ಲಿ ದುಃಖ, ಸಂರಕ್ಷಣೆ ದುಃಖಂ, ಚೋರ ಭಯ ದುಃಖಂ, ಅಪಹರಣೆ
ಅದನ್ನು ಯಾರಾದರೂ ಕರ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು. ಮತ್ತು ವ್ಯಯ ದುಃಖಂ, ಖರ್ಚು ಮಾಡೋವಾಗಲೂ ದುಃಖನೇ ಅಂತೆ ದುಡ್ಡು. ಆವಾಗ ಅಷ್ಟು ರಿಲ್ಯಾಕ್ಸ್ ಆಗಿರೋದಿಲ್ಲ, ಖರ್ಚು ಮಾಡುವಾಗ ದೊಡ್ಡ ಲಾಸ್ ಆದಂಗೆ ಆಗುತ್ತೆ. ಮತ್ತು ಅದರ ಚಿಂತನೆಯಲ್ಲೂ ಕೂಡ ದುಡ್ಡಿನ ಚಿಂತನೆ ಬಂದಾಗ ದುಃಖ ಅಂತೆ. ಅದಕ್ಕೆ ಅರ್ಥಮನರ್ಥಂ ಭಾವೇ ನಿತ್ಯಂ ಅಂತಾರೆ. ಅದರಿಂದ ಅನರ್ಥಗಳೇ ಜಾಸ್ತಿ ಹೊರತು ಅದರಿಂದ ನಮಗೆ ಸಮಾಧಾನ ಆಗೋದು ಕಡಿಮೆ, ಅದರಿಂದ ಬರೋ ದುಃಖನೇ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು. ಆ ಥರ ಈ ಪ್ರಪಂಚ ಎಲ್ಲದ ಪ್ರತಿಯೊಂದೂ ಹಂಗೆ ದುಃಖ ಸ್ವರೂಪವಾಗಿದೆ. ಆ ದುಃಖ ಸ್ವರೂಪವಾದ ಈ ಪ್ರಪಂಚದಿಂದ ನೀನು ಮುಕ್ತನಾಗಬೇಕಂದ್ರೆ ನೀನು ಮೋಕ್ಷ ಪುರುಷಾರ್ಥಕ್ಕೆ ನೀನು ಸಾಧನೆಗಳು ಮಾಡ್ಕೋಬೇಕಾಗಿರೋದು. ಮುಖ್ಯವಾಗಿ ಶ್ರವಣ ಮನನ ನಿಧಿಧ್ಯಾಸನ ರೂಪ ಸಾಧನೆಗಳೇನಿದೆಯೋ ಆ ಸಾಧನೆಗಳನ್ನು ನೀನು ಮುಂದೆ ತನ್ನದಾಕ್ಕೊಂಡು ನೀನು ಮುಂದೆ ಹೋದ್ರೇ ಈ ಜನ್ಮಕ್ಕೆ ಸಾರ್ಥಕತೆ ಇರುತ್ತೆ. ಇಲ್ಲ ಅಂದ್ರೆಗನ ಜನ್ಮ ವ್ಯರ್ಥ ಆಗಿಬಿಡುತ್ತೆ. ಪಶುಗಳಿಗೂ ನಮಗೂ ಏನೂ ಡಿಫ್ರೆನ್ಸಸ್ ಇರೋದಿಲ್ಲ. ನಮಗೂ ಅವ್ರಿಗಿಂತ ಪಶುಗಳಿಗಿಂತ ನಾವು ಡಿಫ್ರೆಂಟ್ ಆಗಿದ್ದೀವಿ ಅಂತ ಏನಾದರೂ ಇದ್ರೆಗನ ಯಾರು ಮೋಕ್ಷ ಪುರುಷಾರ್ಥ ಸಲುವಾಗಿ ಅಟ್ಲೀಸ್ಟು ಅದಾಗಲಿಲ್ಲ ಅಂದರೆ ಸೆಕೆಂಡ್ ಬೆಸ್ಟು ಸ್ವರ್ಗಾದಿ ಮೇಲ್ಗಡೆ ಇರೋ ಲೋಕಗಳಿಗೆ ಯಾರಾದ್ರು ಪ್ರಯತ್ನ ಮಾಡ್ಕೊತಾನೆ ಪುಣ್ಯಕರ್ಮಗಳು ಮಾಡಿ ಇವನು ಸ್ವಲ್ಪ ಪಶುಗಳಿಗಿಂತ ಸ್ವಲ್ಪ ಭಿನ್ನವಾಗಿದ್ದಾನೆ ಅಂದ್ಬಿಟ್ಟು. ಇನ್ನೊಂದು ಥರ್ಡ್ ಬೆಸ್ಟು ಅಟ್ಲೀಸ್ಟು ಸ್ವರ್ಗಾದಿ ಲೋಕಗಳು ಬಿಟ್ಟು ಮತ್ತೆ ಇನ್ನೊಂದು ಸತಿ ಮನುಷ್ಯ ಜನ್ಮ ಆದರೂ ಎತ್ತಬೇಕಂತ ಇದ್ದರೂ ಆ ಥರ ಸಂಕಲ್ಪ ಇದ್ದವನು ಕೂಡ ಓಕೆ ಅಂತೆ. ಇನ್ನು ಇದಕ್ಕಿಂತ ವರ್ಸ್ಟ್ ಇದ್ದವನಂತೂ ಅವನು ಜನ್ಮ ಅನ್ನೋನು ವೇಸ್ಟ್ ಮಾಡ್ಕೊಂಡ್ಬಿಡ್ತಾನೆ. ಅವನಿಗೆ ಮನುಷ್ಯ ಜನ್ಮ ಬಂದು ಕೂಡ ಅವನು ವ್ಯರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂದ್ಬಿಟ್ಟು. ಇಲ್ಲ ಈ ಸ್ಟೇಟಸನ್ನು ಕಂಟಿನ್ಯೂ ಮಾಡ್ಕೋಬೇಕು, ಸ್ವಲ್ಪ ಪುಣ್ಯಕರ್ಮಗಳು ಮಾಡಿಕೊಂಡು ಅಟ್ಲೀಸ್ಟ್ ನೆಕ್ಸ್ಟ್ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಬೇಕು. ಇನ್ನೂ ಸಾಧ್ಯ ಆದ್ರೆಗನ ಮೇಲ್ಗಡೆ ಇರೋ ಲೋಕಗಳಿಗೆ ಹೋಗಿ ಕೆಲಸ ಮಾಡಬೇಕು. ಇನ್ನೂ ಅಲ್ಟಿಮೇಟಾಗಿ ಸ್ವರೂಪ ಜ್ಞಾನನ ಹೊಂದ್ಬಿಟ್ಟು ಜನ್ಮ ಮರಣ ಚಕ್ರಗಳಿಂದಲೇ ವಿಮುಕ್ತಿಯನ್ನು ಹೊಂದಬೇಕು ಅಂದ್ಬಿಟ್ಟು. ಈ ಮೂರು ಬಿಟ್ಟು ಇನ್ನೇನಾದರೂ ನಾರ್ಮಲಾಗಿ ಈ ಮೂರನ್ನು ನಾವು ಹೊಂದಲಿಲ್ಲ ಅಂದರೆ ಈಗ ಪಶು ಪಕ್ಷಿ ಯೋನಿಗಳಿಗೆ 100% ಗ್ಯಾರಂಟಿ. ಮತ್ತು ಪರಮಾತ್ಮ ಏನು 7 ಚಾನ್ಸಸ್ ಕೊಡ್ತಾನಂತೆ ಮನುಷ್ಯ ಜನ್ಮದಲ್ಲಿ. ಒಂದು ಸತಿ ಮನುಷ್ಯ ಜನ್ಮ ಕೊಟ್ಟು ಅದು ಪೌರಾಣಿಕ ಪ್ರಮಾಣ ಅಷ್ಟೇ, ಶಾಸ್ತ್ರ ಪ್ರಮಾಣ ಏನಿಲ್ಲ, ಅಷ್ಟು ಗ್ಯಾರಂಟಿಯಾಗಿಲ್ಲ ಅದು. ಒಂದು ಸತಿ ಮನುಷ್ಯ ಜನ್ಮ ಕೊಟ್ಟ ಮೇಲೆ ಮತ್ತೆ ಒಂದು ಸತಿ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಪಶುಗಳ ಥರ ಜೀವನ, ಆಹಾರ ನಿದ್ರಾ ಭಯಮಯಿತು ನಂಚ ಸಮಾನಮೇತತ್ ಪಶುಭಿರ್ನರಾಣಂ, ಎಲ್ಲವೂ ಪಶುಗಳ ಥರನೇ ಕೆಲಸ ಮಾಡ್ಕೊಂಡು ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ. ಆದರೂ ಮತ್ತೆ ಇನ್ನೊಂದು ಚಾನ್ಸ್ ಕೊಡ್ತಾನಂತೆ. ಆ ಥರ 7 ಚಾನ್ಸಸ್ ಮ್ಯಾಕ್ಸಿಮಮ್ ಒಂದು ಸತಿ ಕೊಟ್ಟು ನೋಡ್ತಂತೆ. ಆ 7 ಚಾನ್ಸಸ್ಸಲ್ಲೂ ಕೂಡ ನೀನು ಮೋಕ್ಷ ಪುರುಷಾರ್ಥಕ್ಕೆ ಪ್ರಯತ್ನ ಮಾಡಿದ್ರೆ ವ್ಯರ್ಥ ಮಾಡಿಕೊಂಡ್ರೆ ಮತ್ತೆ 84 ಲಕ್ಷ ಜೀವರಾಶಿಗಳು ಸುತ್ತಾಕೊಂಡು ಬರಬೇಕು. ಕಾಕಭೂಷಣಿಗೆ ಪೂರ್ವಜನ್ಮದ ಎಲ್ಲ ಜ್ಞಾಪಕ ಬರುತ್ತೆ, ಎಲ್ಲ ವರ್ಣನೆ ಮಾಡ್ತಾನೆ. ಯಾವ ಯುಗದಲ್ಲಿ ಏನೇನೆಲ್ಲ ಮಾಡಿದ್ದ ಅಂದ್ಬಿಟ್ಟು ಆತನೇ ಹೇಳೋದು. ಇದು 28ನೇ ರಾಮಾಯಣ ನಡೀತಾ ಇದೆ ಅಂತ ಸಾಕ್ಷಿಯಾಗಿರ್ತಾನೆ ಕಾಕಭೂಷಣಿ ಅಂತ ಪುರಾಣಗಳಲ್ಲಿ ಬರುತ್ತೆ. ಅದನ್ನು ಕಾಗೆ ಸ್ವರೂಪದಲ್ಲಿರ್ತಾನೆ. ಶಾಪದಿಂದ ಕಾಗೆ ಲೋಮರ್ಷ ಋಷಿ ಶಾಪ ಆಗಿಬಿಟ್ಟಿರ್ತಾರೆ. ಅದು ವಾದ ವಿವಾದ ನಡೀತಾ ಇರುತ್ತೆ, ಸಗುಣ ರೂಪ ನಿರ್ಗುಣ ರೂಪ ಅಂತ. ಅವರು ನಿರ್ಗುಣ ರೂಪ ಜ್ಞಾನ ಸ್ವರೂಪ ಜೀವನೇ ಬ್ರಹ್ಮ ಅನ್ನೋದನ್ನು ವಾದನೆ ಮಾಡ್ತಾ ಇದ್ರೆಗನ ಇನ್ನೂ ಸ್ವಲ್ಪ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಇರ್ತಾನೆ ಕಾಕಭೂಷಣಿ. ಅವ್ರಿಗೆ ಜಾಸ್ತಿನೇ ಸಿಟ್ಟು ಬಂದುಬಿಟ್ಟಿದ್ದೂ ಶಾಪ ಮಾಡಿಬಿಡ್ತಾರೆ. ಕಾಗೆ ಥರ ನೀನು ನನಗೆ ಹಿಂಸೆ ಕೊಡ್ತೀಯ ಅಂದ್ಬಿಟ್ಟು, ಕುತರ್ಕ ಮಾಡ್ತೀಯ ಅಂದ್ಬಿಟ್ಟು ಕಾಗೆ ಆಗಿಬಿಡು ಅಂದ್ಬಿಟ್ಟು ಅವರು ಆ ಸ್ವರೂಪದಲ್ಲಿ ಹೋಗಿ ಹೇಳ್ತಾರೆ, ನೀ ಅದ್ವೈತ ಸಿದ್ಧಾಂತದ ಬಗ್ಗೆ ಇವಾಗ ನೀನು ಆ ಪಕ್ಷ ತೊಗೊಂಡು ಮಾತಾಡ್ತಾ ಇದೀಯ. ನನಗೆ ಶಾಪ ನಿನಗಿಂತ ಭಿನ್ನವಾದ ವಸ್ತುವಿನ ಅಸ್ತಿತ್ವ ಇಟ್ಕೊಂಡು ಶಾಪ ಹಾಕದ, ಇಲ್ಲ ಮಿಥ್ಯ ಅಂದ್ಕೊಂಡು ಶಾಪ ಹಾಕದ ಅಂತ. ಅಲ್ಲಿ ಯಾವಾಗ ಮಹರ್ಷಿಗೆ ಜ್ಞಾನ ಆಗುತ್ತೆ, ಓಹೋ ಅದಿನ್ನೂ ಜ್ಞಾನ ನಿಷ್ಠೆ ಅನ್ನೋದು ಪೂರ್ತಿ ಆಗಿಲ್ಲ ಅಂದ್ಬಿಟ್ಟು ಆವಾಗ ತನ್ನ ತಪ್ಪು ತಿಳ್ಕೊಂಡು ಆತನು ಕೂಡ ಈ ಸಗುಣ ರೂಪ ಉಪಾಸನೆ ಇದು ಕೂಡ ಅತ್ಯಂತ ತುಚ್ಛವಲ್ಲ, ಇದರಿಂದ ಕೂಡ ಮಹತ್ ಲಾಭ ಇದೆ ಅಂದ್ಬಿಟ್ಟು ಮತ್ತು ಆತ ಕೂಡ ಮತ್ತೆ ಕಾಕಭೂಷಣಿಗೆ ಸರೆಂಡರ್ ಆಗಿ ಕಾಕಭೂಷಣಿ ಹೇಳೋ ಸಗುಣ ರೂಪ ಉಪಾಸನೆಗಳು ಸ್ಟೋರಿಗಳನ್ನೆಲ್ಲ ಕೇಳ್ತಾ ಇರ್ತಾನೆ. ಆವಾಗ ಕಾಕಭೂಷಣಿ ಎಲ್ಲ ಹೇಳ್ತಾನೆ, ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಮುಕ್ತರಾಗಿಲ್ಲ ಅಂದರೆ ಸ್ಟಾರ್ಟಿಂಗಿಂದ ಎಲ್ಲ ನಾವು ಆವಾಗಿಂದ ಇದ್ದೀವಿ. ಕಾಕಭೂಷಣಿ ಯಾವಾಗಿಂದ ನಾವು ಆವಾಗಿಂದನೇ ಇದ್ದೀವಿ. ಬ್ರಹ್ಮನ ದ್ವಿತೀಯ ಪರಾಧ ನಡೀತಾ ಇದೆ. ಬಟ್ ಅವನ ಮೆಮೊರಿ ಎಲ್ಲ ಜ್ಞಾಪಕ ಬರುತ್ತೆ, ಮೊದಲನೇ ಕಲ್ಪದಲ್ಲಿ ಹಿಂಗಿದ್ದ ಅಂತ. ಇದು 28ನೇ ಸತಿ ರಾಮಾಯಣ. 28ನೇ ರಾಮಾಯಣ ನಡೆಯೋ ಸಮಯದಲ್ಲಿ ಅವ್ರು ಇರ್ತಾರೆ.
ಅಂದರೆ 4 ಯುಗಗಳು ಹೆಚ್ಚು ಕಡಿಮೆ ಒಂದೇ ಥರ ನಡೀತಾ ಇರ್ತಾವಂತೆ. ಸ್ವಲ್ಪ ಪದವಿ ಥರ ಅಂತ ಇವೆಲ್ಲ ಮೇಯ್ನ್ ವ್ಯಾಸರ ಭಗವಾನ್ರದ್ದು. ವ್ಯಾಸ ಅಂದ್ರೆಗನ ಎಲಾಬೊರೇಟ್ರ್ ಅಂತ, ವಿಸ್ತಾರ ಮಾಡೋನು ಅಂದ್ಬಿಟ್ಟು ಎಲಾಬೊರೇಟ್ರ್ ಅಂದ್ಬಿಟ್ಟು ಅದೊಂದು ಪದವಿ ಥರ. ಆ ಜೀವಗಳು ಚೇಂಜ್ ಆಗ್ತಾ ಇರ್ತಾರೆ ಹೊರತು ಆ ಪೋಸ್ಟ್ಗಳು ಹಂಗೆ ಇರ್ತಾವಂತೆ. ಇಂದ್ರನ ಪೋಸ್ಟಲ್ಲೂ ಕೂಡ ನಾವು ಕಂಪಲ್ಸರಿ ಯಾವತ್ತೋ ಒಂದು ಕಲ್ಪದಲ್ಲಿ ಒಂದು ಸತಿ ಆದರೂ ಇಂದ್ರ ಆಗೇ ಆಗಿರ್ತೀವಂತೆ. ಪ್ರತಿಯೊಂದು ಎಷ್ಟೊಂದು ಯೋನಿಗಳಿದ್ದಾವೆ ಎಲ್ಲ ಒಂದು ರೌಂಡ್ ಹಾಕಿಬಿಟ್ಟಿರ್ತೀವಿ. ಇಷ್ಟು ಲೆಂತಿಯಾಗಿರ್ತೀವಿ. ಎಲ್ಲ ನೆನೆಸ್ಕೊತಾ ಇರ್ತೀನಿ, ಅಯ್ಯೋ ನಾಯಿ ಆಗಿದ್ದೆ, ಅವೆಲ್ಲ ತಿಪ್ಪಲಾಯಿತು, ಅವ್ರು ನಂಗೆ ಹಿಂಗೆ ಹೊಡೆದ್ರು, ಹಾವಾಗಿ ಹೋಗ್ತಿದ್ದೆ, ಆ ನಾಯಿ ಬಂದು ಕಚ್ಚಿಬಿಡ್ತು ಅಂದ್ಬಿಟ್ಟು ಪ್ರತಿಯೊಂದು ನೆನೆಸ್ಕೊತಾ ಇರ್ತಾನೆ. ಪ್ರತಿ ಜನ್ಮದಲ್ಲೂ ದುಃಖ ಬಿಟ್ಟರೆ ಇನ್ನು ಒಂದಿರೋದಿಲ್ಲ. ಕಾಕಭೂಷಣ 84 ಲಕ್ಷ ಜೀವರಾಶಿಗಳು ಸುತ್ತಾಕೊಂಡು ಬಂದಿರ್ತಾನೆ. ಅಷ್ಟು ವರ್ಸ್ಟ್ ಆಗಿಬಿಡುತ್ತೆ. ಕೊಟ್ಟಿರೋ ಚಾನ್ಸನ್ನು ನಾವು ಸದ್ವಿನಿಯೋಗ ಮಾಡಿಕೊಳ್ಳಿಲ್ಲ ಅಂದರೆ ಮತ್ತೆ ಯುಗಗಳು ಚೇಂಜ್ ಆಗೋಗ್ಬಿಡ್ತವೆ. ಅದಕ್ಕೆ ಮಹತಿ ವಿನಷ್ಟಿ ಅಂತ ಕೇನೋಪನಿಷತ್ತು. ಕಾಕಭೂಷಣಿ ಕೇಳಿರೋ ಪ್ರಶ್ನೆ ನೀನು ಅದಕ್ಕೆ ಈ ಸಗುಣ ಬ್ರಹ್ಮಣ ಉಪಾಸನೆಗೆ ಕನೆಕ್ಟ್ ಆಗುತ್ತೆ. ಶಾಪಕ್ಕೆ ಮುನಿ ಹಾಂ ನೀನು ಯಾವ ಅದ್ವೈತ ಇಟ್ಕೊಂಡು ನಿನ್ನ ಶಾಪ ಕೊಟ್ಟರು ಅಂತ ಕೇಳ್ತಾರೆ. ಅದಕ್ಕೆ ಇದನ್ನ ಹೆಂಗೆ ಕನೆಕ್ಟ್ ಆಗುತ್ತೆ ಸಗುಣ ಬ್ರಹ್ಮ? ಅವರು ಇರೋದು ಒಂದೇ ಸ್ವರೂಪ, ಅದ್ವೈತ ಸಿದ್ಧಾಂತ. ಅದಕ್ಕಿಂತ ಭಿನ್ನವಾದದ್ದು ಏನೂ ಇಲ್ಲ ಅಂದ್ಬಿಟ್ಟು ಆ ಹಠದಲ್ಲೇ ಇರ್ತಾರೆ ಅವರು. ಇವರೇನಂತಾರೆ, ಇಲ್ಲ ಈ ಅಹಂಕಾರನ ಡೈಲ್ಯೂಟ್ ಮಾಡಬೇಕಂದ್ರೆ ನಿಷ್ಕಾಮ ಕರ್ಮಯೋಗಗಳು ಮುಖ್ಯವಾಗಿ ಅಲ್ಲಿ ಉಪಾಸನೆ ಅನ್ನೋದು ಪ್ರಮುಖ ಪಾತ್ರವಿದೆ. ಆ ಉಪಾಸನೆಯಿಂದನೇ ಆ ಪರಮಾತ್ಮನ ಲೀಲೆಯಲ್ಲಿ ಗುಣಚಿಂತನೆ ಮಾಡಿದ್ರೇ ಅಲ್ಲಿ ಈಗೋ ಡೈಲ್ಯೂಟ್ ಆಗುತ್ತೆ ಅನ್ನೋದು ಇವ್ರ ವಾದನೆ ಇರುತ್ತೆ. ಆ ವಾದನೆ ಮಾಡ್ಕೊತ ಅದು ನಡೆಯುತ್ತೆ. ವೇದಾಂತ ಓದೋರಿಗೆ ಉಪಾಸಕರಿಗೆ ಕ್ಲಾಶಸ್ ನಡೀತಾನೆ ಇರ್ತವೆ. ಉಪಾಸಕರಿಗೆ ಇಷ್ಟ ಆಗೋದಿಲ್ಲ ಈ ಜ್ಞಾನ ಬೋಧನೆ. ಅವ್ರು ಪ್ರಾಕ್ಟಿಕಲ್ಲಾಗಿ ಏನು ಚೇಂಜಸ್ ಕಾಣಿಸ್ಲಿಲ್ಲ, ಸಾಧನ ಚತುಷ್ಟಯ ಸಂಪತ್ತಿ ಕಾಣಿಸ್ಲಿಲ್ಲ. ಮತ್ತು ಅಟ್ಲೀಸ್ಟ್ ನೀನೇನೋ ಅನಿಮ ಗರಿಮಾದಿ ಸಿದ್ಧಿಗಳನ್ನು ಹೊಂದ್ಬಿಟ್ರೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಬಿಡು, ಈಗ ನೀನೇನೋ ಸ್ವಲ್ಪ ಎಲಿವೇಟೆಡ್ ಪರ್ಸನ್ ಅಂತ. ನಾವು ತಿಂದಂಗೆ ಊಟ ಮಾಡ್ತಿದ್ದೆ, ನಾವು ಮಾಡೋ ಕೆಲಸಗಳೆಲ್ಲ ಮಾಡ್ತಿದ್ದೆ, ನೀನು ನಮಗಿಂತ ಏನು ಸ್ಪೆಷಲ್ ಅಂತ ಉಪಾಸಕರಿಗಿರುತ್ತೆ. ಇಲ್ಲಿ ಜ್ಞಾನಾಭಾಸೇನ ಸಂತುಷ್ಟ. ವೇದಾಂತ ಓದೋರಿಗೆ ಕೇವಲ ಇನ್ಫಾರ್ಮೇಷನ್ ತಿಳ್ಕೊಂಬಿಟ್ಟು ಎಲ್ಲ ಕೆಲಸ ಆಗೋಗ್ಬಿಟ್ಟಿದೆ ಅಂತ ಭ್ರಾಂತಿಯಲ್ಲಿ ಅಲ್ಲೇ ಅವರು ಕಂಫರ್ಟ್ ಝೋನ್ ಮಾಡಿಕೊಂಡು ತಮೋ ಗುಣಕ್ಕೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಲರ್ನಿಂಗ್ ಪ್ರಾಸೆಸ್ ಅನ್ನೋದು ನಿಂತೋಗ್ಬಿಡುತ್ತೆ. ಕೆಲಸ ಆಗೋಗಿದೆ ಅಂತ ಕನ್ಕ್ಲೂಷನ್ ಬಂದುಬಿಟ್ರೆ ರಾಂಗ್ ಕನ್ಕ್ಲೂಷನ್. ಅಹಂಕಾರ ಹಂಗೆ ಮೋಸ ಮಾಡುತ್ತೆ. ಸುಖ ದುಃಖಗಳನ್ನೆಲ್ಲ ಅನುಭವ ಮಾಡಿಸ್ತಾ ಇರುತ್ತೆ ಒಂದು ಕಡೆ, ಮತ್ತು ಅವು ಇನ್ನೊಂದು ಕಡೆ ನಾನು ತಿಳ್ಕೊಂಬಿಟ್ಟಿದ್ದೀನಿ ಸ್ವರೂಪ ನಾನು ಅಂತ ನಿಶ್ಚಯನೂ ಕೊಡ್ತಾ ಇರುತ್ತೆ. ವಿಪರೀತವಾದದ್ದು. ಅಲ್ಲಿ ಸ್ವಲ್ಪ ಹುಷಾರಿರಬೇಕು. ಅದಕ್ಕೆ ವಿವೇಕ ಚೂಡಾಮಣಿ ಲಾಸ್ಟ್ ಉಪದೇಶ ಅಹಂಕಾರದ ಬಗ್ಗೆನೇ. ಈ ಅಹಂಕಾರ ಎಂಬ ಹುಲಿಯಿಂದ, ಈ ಸಿಂಹದಿಂದ ಹುಷಾರಾಗಿರು ಅಂತಾರೆ. ತುಂಬ ಮೋಸ ಮಾಡುತ್ತೆ ಅಹಂಕಾರ. ಆ ಜ್ಞಾನಾಭಾಸೇನ ಸಂತುಷ್ಟ ಅಂತ ನಮ್ಮ ಗುರುಗಳು ಇದ್ರ ಬೆನ್ನಿಂದನೇ ಬಿದ್ದಿದ್ದರು ನಮಗಳಿಗೆ. ಅವ್ರು ನೋಡ್ತಾ ಇದ್ರು ನಾವು ತಮೋ ಗುಣಕ್ಕೆ ಸ್ಲಿಪ್ ಆಗ್ತಿರೋದನ್ನು ತಿಳ್ಕೊಂಬಿಟ್ಟಿದ್ದೀವಿ ಅಂತ, ನಾವು ಜೀವನ್ಮುಕ್ತ ಪುರುಷರು ಆಗ್ಬಿಟ್ಟಿದ್ದೀವಿ ಅನ್ನೋ ಒಂದು ಭಾವನೆಯಲ್ಲಿ ಇನ್ನೇನು ಮತ್ತಿನ್ನು ಲರ್ನಿಂಗ್ ಪ್ರಾಸೆಸ್ ಇಲ್ಲ, ಏನೋ ಅವ್ರು ಉದ್ಯಮನೇ ಕಾಣಿಸ್ತಾ ಇಲ್ಲ. ಶಾಸ್ತ್ರದಲ್ಲೂ ಕೂಡ ಇಂಟ್ರೆಸ್ಟು ಹೋಗ್ತಾ ಇದೆ. ಅವೆಲ್ಲ ನೋಡಿಬಿಟ್ಟಿದ್ದು ಓಹೋ ಇದು ಈ ರೋಗನೇ ಬಂದಿದೆ ಅವರಿಗೆ, ಜ್ಞಾನಾಭಾಸೇನ ಸಂತುಷ್ಟ ಅಂತ. ಅದನ್ನೇ ಅವ್ರು ನಮಗನ್ನಿಸ್ತಾ ಇತ್ತು, ಏನಿದು ನಮ್ಮ ಗುರುಗಳು ನಮ್ಮನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಅವ್ರು ತಿಳ್ಕೊಂಡಾಗ ನಾವು ಅಜ್ಞಾನದಿಲ್ಲ, ನಾವು ಜ್ಞಾನಿಗಳಾಗ್ಬಿಟ್ಟಿದ್ದೀವಿ, ತಿಳ್ಕೊಂಬಿಟ್ಟಿದ್ದೀವಿ ಅಂತ ನಮಗೆ. ಗುರುಗಳಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ನಾವು ಯಾವ ಸ್ಥಿತಿಯಲ್ಲಿ ನಮ್ಮ ಯೋಗ್ಯತೆ ಏನನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇರುತ್ತೆ. ಇದರಿಂದ ಏನೂ ಆಗೋದಿಲ್ಲ. ಆ ಲರ್ನಿಂಗ್ ಪ್ರಾಸೆಸ್ ಎಲ್ಲ ನಿಂತೋಗ್ಬಿಟ್ಟು ಮೆಲ್ಲಗಿನ ತಮೋ ಗುಣಕ್ಕೆ ಸ್ಲಿಪ್ ಆಗಿಬಿಡ್ತಾರೆ. ಮತ್ತು ಅದು ಒಂದು ಸತಿ ಬಿದ್ದರೆಗನ ಮತ್ತೆ ಎಲ್ಲ ವಿಪರೀತವಾಗಿ ಮತ್ತೆ ಆ ಕಡೆನೂ ಹೋಗ್ಬಿಡ್ತಾರೆ. ಅದನ್ನೇ ಸ್ವಲ್ಪ ಅವರು ಅಲ್ಲೇ ಅಟ್ಯಾಕ್ ಮಾಡ್ತಾಯಿದ್ರು ಮುಖ್ಯವಾಗಿ. ಆದ್ದರಿಂದ ಇಲ್ಲೂ ಮಹರ್ಷಿಗೆ ಅದೇ ಸಮಸ್ಯೆ ಇತ್ತು. ಈ ಕಾಕಭೂಷಣಿ ಕೂಡ ಅದನ್ನೇ ಸ್ವಲ್ಪ ಹೈಲೈಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಈ ಥರ ಉಪಾಸನೆ ಮಾಡ್ಕೊಂಡು ಹೋದ್ರೆಗೆ ಈಗೂ ಬೇಗ ಮರ್ಜ್ ಆಗುತ್ತೆ, ಲಯ ಆಗುತ್ತೆ. ಇಲ್ಲಾಂದರೆ ಜ್ಞಾನದ ಘಮಂಡತೆ ಕೂಡ ಒಂದು ಬರುತ್ತೆ. ಇನ್ನೂ ಅಹಂಕಾರ ಭಯಂಕರ ಆಗಿಬಿಡುತ್ತೆ. ನಾನು ಫಸ್ಟು ಸಾಮಾನ್ಯ ಮನುಷ್ಯ ಅಂತ ಅಂದ್ಕೊಂಡಾಗಲೇ ಅಹಂಕಾರ ಜಾಸ್ತಿ. ಇವಾಗ ನಾನು ಬ್ರಹ್ಮ ಅಂದ್ಕೊಂಡ್ಬಿಟ್ಟಿದ್ದಾನೆ, ಅದೇನು ಸಣ್ಣ ಅಹಂಕಾರನ. ಮತ್ತು ಒಳಗಡೆನೇ ನಾನು ಸ್ಪೆಷಲ್ ಅನ್ನೋ ಭಾವನೆ ಬಂದುಬಿಡುತ್ತೆ. ಮತ್ತು ಯಾರು ಕಾಣಿಸ್ದವ್ರಿಗೆಲ್ಲ ಉಪದೇಶನೇ.
ಅವನು ಉಪದೇಶ ತಗೊಂಡವನು ಅವನು ಕೋಪ ಬರ್ತಾ ಇರುತ್ತೆ. ಇವನು ನಾನು ಇವನ ಉಪದೇಶ ಕೇಳಲೇ ಇಲ್ಲ, ಇವನು ನನ್ನನ್ನು ಅಜ್ಞಾನಿ ಅಂತ ಅವನು ನಿರೂಪಣೆ ಮಾಡಿಬಿಟ್ಟು ನನಗೆ ದೊಡ್ಡದಾಗಿ ಉಪದೇಶ ಮಾಡೋಕ್ಕೆ ಬರ್ತಾಯಿದೆ ಅಂತ ಪಾಪ ಅವನ ಮನಸ್ಸಲ್ಲಿ ಆಗ್ತಾ ಇರುತ್ತೆ. ಅವನು ವಿಪರೀತವಾಗಿ ಕೋಪ ಬರುತ್ತೆ. ಇವನಿಗೆ ಗತಿ ಇಲ್ಲ, ಇವನೇ ಅಜ್ಞಾನಿ ಥರ ಎಲ್ಲ ಕೆಲಸ ಏನ್ಬಿಟ್ಟು ನನಗೆ ಜ್ಞಾನ ಉಪದೇಶ ಮಾಡ್ತಾನೆ ಅಂತ ಅವನಿಗಿರುತ್ತೆ. ಇದರಲ್ಲಿ ಜ್ಞಾನದಲ್ಲಿ ಅಹಂಕಾರ ಬಂದುಬಿಟ್ರೆ ಇನ್ನು ಕೇವಲ ಏನಷ್ಟೇ ಗೊತ್ತಿಲ್ದಂಗೆ ಜೀವನ ಮುಕ್ತ ಪುರುಷ ಥರನೇ ಇನ್ನು ಕೇವಲ ಉಪದೇಶ ಮಾಡೋದೇ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ಇಲ್ಲಿ ಕೆಡಿದ್ದು ಇಲ್ಲಿ ಬಾಯಲ್ಲಿ ಹೊರಗಡೆ ಬಂದುಬಿಡುತ್ತೆ, ಒಳಗಡೆ ಹೋಗಿಲ್ಲ, ಇಂಟ್ರೋವರ್ಟ್ ಆಗೋದಿಲ್ಲ ಜ್ಞಾನ. ಇಲ್ಲೇ ತುಂಬ ಹುಷಾರಾಗಬೇಕು. ದೊಡ್ಡ ಶತ್ರು ಅಲ್ಲೇ ಜ್ಞಾನ ವಾಸನೆ ಸಂತೋಷ ಅಂದರೆ. ಅಖಂಡಾನಂದ ಮಹಾರಾಜ, ನಾನು ಅಷ್ಟೇ ಮೈಸೂರಿನಲ್ಲಿ ವಿವೇಕ ಚೂಡಾಮಣಿ ಗ್ರಂಥ ಆದಮೇಲೆ ನಾನು ತಿಳ್ಕೊಂಬಿಟ್ಟಿದ್ದೀನಿ ಸ್ವಾಮೀಜಿ, ನನಗಿನ್ನೇನು ಹೆಚ್ಚು ಶಾಸ್ತ್ರ ತಿಳ್ಕೊಂಡು ಇನ್ನೊಬ್ಬರಿಗೆ ಪಾಠ ಮಾಡಬೇಕು, ಆಶ್ರಮಗಳು ಇವೆಲ್ಲ ನನಗೇನು ಇಂಟ್ರೆಸ್ಟೇ ಇಲ್ಲ. ಜಸ್ಟ್ ನನ್ನ ಸ್ವರೂಪ ತಿಳ್ಕೊಂಬಿಟ್ಟಿದ್ದೀನಿ, ನಾನಿನ್ನು ಅವಿಚಾರ ಸಮಾಧಿಗೆ ಪ್ರಯತ್ನ ಮಾಡ್ತೀನಿ ಅಂತ ಅಂದೆ. ಹೌದಾ ಅಂದ್ಬಿಟ್ಟಿದ್ದು. ಅವಿಚಾರ ಸಮಾಧಿ ಏನು, ಎಲ್ಲಿ, ಎಂಥ ಪ್ಲೇಸು ಅಂದರೆ ಇಲ್ಲೇನು ಕಡಿಮೆ ಆಗಿದೆ ಆಶ್ರಮದಲ್ಲಿ ಅಂದರೆ, ಇಲ್ಲ ಇಲ್ಲಿ ಬೆಳಗ್ಗೆ ಕ್ಲಾಸಸ್ ಆಗ್ತಾ ಇರುತ್ತೆ, ಟೈಮಿಗೆ ಊಟ ಅದೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ನಾನು ಕಂಟಿನ್ಯೂಸ್ ಆಗಿ 4-5 ಅವರ್ಸ್ ಕೂತ್ಕೋಬೇಕು ಅನಿಸುತ್ತೆ. ಇವೆಲ್ಲ ಡಿಸ್ಟರ್ಬೆನ್ಸ್, ಈ ನಿಯಮಗಳು. ಆರತಿಗೆ ಬರಬೇಕು, ಅಲ್ಲಿಂದ ಆರತಿ ಇರಲಿಲ್ಲ, ಬಟ್ ಕ್ಲಾಸಿಗಾದರೂ ಬರಲೇಬೇಕಲ್ಲ ಆಶ್ರಮದಲ್ಲಿ. ಅಂದರೆ ಹೌದಾ, ಇದು ನಿನ್ನ ಸಮಸ್ಯೆ, ನಿನಗೆ ಇಲ್ಲೇ ಗುಹೆ ಥರ ನಾನು ವಾತಾವರಣ ಮಾಡಿಕೊಡ್ತೀನಿ, ಕಂಪ್ಲೀಟಾಗಿ ನೀನೇನು ಮಾಡಬೇಡ. ಆ ಲ್ಯಾಪ್ಟಾಪು ಅವೆಲ್ಲ ತೊಗೊಂಬಿಟ್ರು, ಏನು ಆಲಂಬನೆ ಇಟ್ಕೋಬಾರ್ದು. ಬುಕ್ಸು ಜಾಸ್ತಿ ಇತ್ತು, ಇನ್ನು ಬುಕ್ಸು ನಿನ್ನ ಮೇಲೆ ನಂಬಿಕೆಯಿಂದ ಬಿಟ್ಟು ಹೋಗ್ತಾಯಿದ್ದು, ಬುಕ್ಕಿನ ಆಲಂಬನೆ ಕೂಡ ತಗೋಬಾರ್ದು. ಗುಹೆನೇ ಇದು ರೂಮ್. ಆ ಕೆಲಸದಾಕೆಯಾಗಿ ಹೇಳ್ಬಿಟ್ಟು, ನೋಡಮ್ಮ ಚಾಯಿ 3 ಹೊತ್ತು ಊಟ ಅವ್ರ ರೂಮ್ ಮುಂದುಗಡೆ ಇಲ್ಲಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಇಟ್ಬಿಡು. ನೀನು ನೋಡಪ್ಪ ಊಟ ಇನ್ನು ಹೊರಗಡೆ ನೀನು ಗುಹೆಯಲ್ಲಿ ಹೋದ್ರೆಗೇನ ಸೊಳ್ಳೆಗಳು, ಇರುವೆಗಳು, ಗುಹೆಯಲ್ಲಿ ಎಂಥ ಗುಹೆಯಲ್ಲಾದರೂ ಹೋಗಲಿ ಹಾವುಗಳು, ವಿಪರೀತವಾಗಿ ಡಿಸ್ಟರ್ಬೆನ್ಸು. ಒಂದು 5 ನಿಮಿಷ ನೀನು ಸುಮ್ಮನೆ ಬಿಡೋದಿಲ್ಲ ಅಂತ. ಎಲ್ಲಿ ಹೋದರೂ ಕೂಡ ವಿಪರೀತವಾಗಿ ಸೊಳ್ಳೆಗಳಿಂದ ತಪ್ಪಿಸ್ಕೊಳ್ಳಿ. ಹಿಮಾಲಯಕ್ಕೆ ಮೇಲ್ಗಡೆ ಹೋದರೆ ಅಲ್ಲಿ ಸೊಳ್ಳೆ ಇರೋದಿಲ್ಲ, ಅಷ್ಟು ಚಳಿಯಲ್ಲಿ ಸೊಳ್ಳೆವೆಲ್ಲ ಬದುಕೋದಿಲ್ಲ. ಬಟ್ ಅಲ್ಲಿ ಎಂಥ ಜಾಗದಲ್ಲಿ, ಗುಹೆ ಇದ್ದ ಜಾಗದಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿಂದ ಅನ್ನಕ್ಷೇತ್ರಕ್ಕೆ 4-5 ಕಿಲೋಮೀಟ್ರ್, ಅದು ಏನು ಡೌನಿಗೆ ನಡ್ಕೊಂಬಂದು ಮತ್ತೆ ಬೆಟ್ಟ ಹತ್ತಬೇಕು. ತಿಂದಿದ್ದು ರೊಟ್ಟಿ ಅಲ್ಲೇ ಜೀರ್ಣ ಆಗಿಬಿಡುತ್ತೆ ಮಧ್ಯಾಹ್ನ. ಆ ಥರ ವ್ಯವಸ್ಥೆಗಳಿರ್ತವೆ. ಅದಕ್ಕೆ ಇಷ್ಟೊಂದೆಲ್ಲ ಡಿಫಿಕಲ್ಟೀಸ್ ಇರ್ತವೆ. ನಿನಗೆ ಇದನ್ನೇ ರೂಮನ್ನೇ ಗುಹೆ ಥರ ಮಾಡಿಕೊಡ್ತೀನಿ, ನೀರು ಎಷ್ಟು ದಿವಸ ನೀನು ಆ ಜೀವನ ತನಕ ಇರ್ತೀಯ, ಆ ಜೀವನ ತನಕ ಕೂಡ ನಾನು ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತ. ನಾನು ಸುಮಾರು ಏನಿಲ್ಲ ಅಂದರೂ ಒಂದು 15 ದಿವಸ ಆದರೂ ಆರಾಮಾಗಿ ರಿಲ್ಯಾಕ್ಸಾಗಿ ಸಾಧನೆ ಮಾಡ್ಕೊಂತ ನನಗೆ ಕಾನ್ಫಿಡೆನ್ಸ್ ಇತ್ತು. 15 ದಿವಸಕ್ಕೊಂದ್ಸತಿ ಬೇಕಾದರೆ ಸ್ವಲ್ಪ ಹೊರಗಡೆ ಬಂದು ಸ್ವಲ್ಪ ಏನಾದರೂ ಆ ಥರ ಇತ್ತು. ಮಿನಿಮಮ್ 15 ಡೇಸ್ ನನಗೆ ಕಾನ್ಫಿಡೆಂಟ್ ಇತ್ತು. ಆಯಿತು, ಬೆಳಗ್ಗೆ ಆಯಿತು, ಎಲ್ಲ ಸ್ನಾನ ಮಾಡಿ ಚಾಯ್ ಟೈಮ್ ಟು ಟೈಮ್ ಎಲ್ಲ ಬರ್ತಾಯಿದೆ, ಚಾಯ್ ಕುಡಿದು ಧ್ಯಾನಕ್ಕೆ ಕೂತ್ವಿ. ಅಷ್ಟೇ 40 ನಿಮಿಷ ಆಯಿತೋ ಇಲ್ಲ, ಕಾಲುಗಳಲ್ಲಿ ನೋವ್ತಾ ಇದೆ ಆಸನದಲ್ಲಿ ಕೂತಿದ್ರೆ. ಮತ್ತು ಇಲ್ಲಿ ಮಧ್ಯೆ ಏನು ಹೋಗಲಿಲ್ಲ, ಇಲ್ಲಿ ಬರ್ತಾಯಿದೆ ನೋವು, ಎಲ್ಲ ಆಗ್ತಾಯಿದ್ವಿ ಅಲ್ಲಿ ಬರ್ತಾಯಿದೆ ಮೈಂಡು. ಮತ್ತು ಅಷ್ಟೇ ಏನು ಪ್ರಯತ್ನ, ಮತ್ತೆ ಬಲವಂತವಾಗಿ ಒಂದು 15 ನಿಮಿಷ ಕೂತ್ಕೊಂಡು ಇನ್ನೂ ಜಾಸ್ತಿ ಆಗೋಯ್ತು ತಿಪ್ಪಳು ಇತ್ತು. ಮತ್ತು ಆಸನದಿಂದ ಹೊರಗಡೆ ಬಂದು ಸ್ವಲ್ಪ ಕಾಲು ಚಾಚಿಕೊಂಡು ಹಿಂಗೆ ಗೋಡೆಗೆ ಹೊರ್ಕೊಂಡ್ರೆ ನಿದ್ರಾ ದೇವತೆ. ಇನ್ನೇನು ಲಿಸ್ಟ್ ಇಲ್ವಲ್ಲ, ಕೆಲಸ ಇಲ್ಲ ಅಂದರೆ ಮನಸ್ಸು ಟಾಟಾ ಬಾಯ್ ಅಂದ್ಬಿಟ್ಟು ನಿದ್ದೆ ಕೊಟ್ಟೋಗ್ಬಿಡುತ್ತೆ, ಸ್ಲಿಪ್ ಆಗಿಬಿಡುತ್ತೆ. ಗೋಡೆಗೆ ಸ್ವಲ್ಪ ಹೊರ್ಕೊಂಡು ಸೈಲೆಂಟಾಗಿರೋಣ ಅಂದರೆ ನಿದ್ರಾ ದೇವತೆ ಭಯಂಕರವಾಗಿ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಮತ್ತೆ ಇನ್ನು ಸ್ವಲ್ಪ ಹೊತ್ತು ಇನ್ನೊಂದು ಸತಿ ಆಸನದಲ್ಲಿ ಕೂತ್ಕೊಂಡೆ, ಮತ್ತೆ ಇನ್ನೊಂದು 20 ನಿಮಿಷ ಕೂತ್ಕೊಂಡೆ, ಮತ್ತೆ ಕೈಕಾಲುಗಳು ನೋವು, ಮತ್ತೆ ಹೊರಗಡೆ ಬರಬೇಕಾಯಿತು. ಇನ್ನು ಮಧ್ಯಾಹ್ನ ಅಡುಗೆ ಮನೆ ಪಕ್ಕದಲ್ಲಿ ರೂಮ್ ಇತ್ತು, ಅಲ್ಲಿ ಎಲ್ಲ ಸ್ಮೆಲ್ಲು ಅದೆಲ್ಲ ಮಾಡ್ತಾಯಿದ್ರೆ ಈಗ ಕಿಟಕಿಯಿಂದ ಬಂದು ವಿಪರೀತವಾಗಿ ಹಸಿವು ಭಯಂಕರವಾಗಿ ಇನ್ನೂ ಹೆಚ್ಚಾಗ್ತಾಯಿತ್ತು. ಗಮನ ಎಲ್ಲ ಅಲ್ಲೇ ಹೋಗ್ತಾಯಿತ್ತು. ಊಟ ತಂದು ಕೊಟ್ಟ ಮೇಲೆ, ಊಟ ತಿಂದ ಮೇಲೆ ನಿದ್ರಾ ದೇವತೆ ಕಂಪ್ಲೀಟಾಗಿ ಇನ್ನು ವಿಜಯನ ಹೊಂದಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದ ಮೇಲೆ ಕೂಡೋದಕ್ಕೆ ಮನಸ್ಸೇ ಆಗಲಿಲ್ಲ. ಅಲ್ಲಿ ಆವಾಗ ಹಿಮಾಲಯನ್ ಪರ್ಮಿಟ್ ಅಂತ ತಪೋವನ್ ಮಹಾರಾಜ್ ಒಂದು ಪುಸ್ತಕ ಇತ್ತು. ಆ ಪುಸ್ತಕನಾದರೂ ಓದೋಣ ಅಂದ್ಬಿಟ್ಟೆ, ತಗೋಬಾರ್ದು ಅಂದಿದ್ರು, ಬಟ್ ಇದಕ್ಕಿಂತ ಸೆಕೆಂಡ್ ಬೆಸ್ಟ್ ಏನೋ ನೋಡೋಣ ಓದೋಣ ಅಂದ್ಬಿಟ್ಟು ಆ ಚರಿತ್ರೆ ಓದಿದೆ. ಚರಿತ್ರೆ ಕಂಪ್ಲೀಟಾಗಿ ಪುಸ್ತಕ ಮುಗಿಸ್ಬಿಟ್ಟೆ ಸಾಯಂಕಾಲ ತನಕ. ಸಾಯಂಕಾಲ ಇನ್ನೂ ಹೊರಗಡೆ ಬಂದುಬಿಟ್ಟೆ, ಯಾಕೆಂದರೆ ಪುಸ್ತಕದ ಆಲಮನೆ ತೊಗೊಂಡ್ಬಿಟ್ಟಿದ್ನಲ್ಲ, ಸೋತೋಗ್ಬಿಟ್ಟೆ. ಅದಕ್ಕೆ ಸುಮ್ಮನೆ ಯಾಕೆ ಮತ್ತೆ ನಮಗೆ ನಾವು ಮೋಸ ಯಾಕೆ ಮಾಡಿಕೊಡೋದು ಅಂದ್ಬಿಟ್ಟು ಹೊರಗಡೆ ಬಂದುಬಿಟ್ರೆ ಅವರು ಗುರುಗಳು ಅಂದರೆ ಏನು, ನೀನು ಹಠದಿಂದ ಆದರೂ ಅಟ್ಲೀಸ್ಟ್ ಒಂದು ವಾರ ಆದರೂ ಪ್ರೂವ್ ಮಾಡ್ಕೊಳ್ಳೋ ಚೇಷ್ಟೆ ಮಾಡ್ತೀವಿ ಅಂದ್ಕೊಂಡ್ರೆ ಒಂದೇ ದಿವಸದಲ್ಲಿ ನೀನು ಸೋತೋಗ್ಬಿಟ್ಟಲ್ಲ ಅಂದ್ಬಿಟ್ರು. ಇಲ್ಲ ಗುರುಗಳೇ, ನೀವು ಅಂದಂಗೆ ನಿಜವಾಗ್ಲೂ ಇನ್ನೂ ಮನಸ್ಸಿಗೆ ಅಷ್ಟು ಸ್ಥಿತಿ ಬಂದಿಲ್ಲ, ಅಭ್ಯಾಸ ಆಗಿಲ್ಲ ಅಂದ್ಬಿಟ್ಟು. ಅಮನಸ್ಕ ಸ್ಥಿತಿಗೆ ಅಷ್ಟು ಮನಸ್ಸಿಗೆ ಇನ್ನೂ ಇನ್ಫಾರ್ಮೇಷನ್ ಜಾಸ್ತಿ, ಇನ್ನೂ ಸಮಾಧಾನ ಮಾಡಬೇಕು.
ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಸೈಲೆಂಟ್ ಆಗಿಬಿಡು ಅಂದರೆ ಅದು ಆಗೋದಿಲ್ಲ. ಮತ್ತು ಅಲ್ಲಿ ಈ ಒಂದು ರೂಮಲ್ಲೇ ಹಿಂಗಾಯಿತು, ಒಂದು ಸೊಳ್ಳೆ ಕಚ್ಚಲಿಲ್ಲ, ಅಷ್ಟು ಅನುಕೂಲತೆ ಇರೋ ಜಾಗದಲ್ಲೇ ಕೂಡೋಕ್ಕಾಗಲಿಲ್ಲ, ಇನ್ನು ಹೊರಗಡೆ ಹೋಗಿ ಏನು ಕೊಡ್ತೀವಿ. ಆವಾಗ ಅವರಂದರು, ನೋಡಪ್ಪ, ಬೃಂದಾವನದಲ್ಲಿ ಅಖಂಡಾನಂದ ಮಹಾರಾಜ್ ಅಂತ ಒಬ್ಬರಿದ್ದರು, ಅವ್ರ ಶಿಷ್ಯನಿಗೂ ತತ್ವಬೋಧ ಓದಿದ ಮೇಲೆ ಇದೇ ಭ್ರಾಂತಿ ಆಗೋಗಿತ್ತು, ನಾನು ತಿಳ್ಕೊಂಬಿಟ್ಟಿದ್ದೀನಿ ಅಂದ್ಬಿಟ್ಟು ಅವರು ಒಂದೇ ಮಾತಂದ್ರಂತೆ, ಒಂದು 2000 ಸತಿ 3000 ಸತಿ ಹಿಂಗೆ ಅನಿಸ್ಬೇಕು, ಮತ್ತು ABCD ಸಾಧನೆ ಸ್ಟಾರ್ಟ್ ಆಗುತ್ತೆ ನಿಂದು. ಅಂದರೆ ಇಲ್ಲಿ ತನಕ ಇನ್ನೂ ಸಾಧನೆ ಸ್ಟಾರ್ಟೇ ಆಗಿಲ್ಲ, ಅವನೇನೋ ಜೀವನ್ಮುಕ್ತ ಆಗೋಗ್ಬಿಟ್ಟಿದ್ದಾನಂತ ಅವನು. ಅಂದರೆ ಇನ್ನೂ ಸಾಧನೆ ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅಂದರೆ ಎಷ್ಟು ವಿಪರೀತವಾದ ಕನ್ಕ್ಲೂಷನ್ ಅದು ಅಂದ್ಬಿಟ್ಟು. ಆ ಥರ ಇದು ಜ್ಞಾನಾಭಾಸ ಅನ್ನೋದು ತುಂಬ ನಮಗೆ ಮೋಸ ಮಾಡುತ್ತೆ, ಲರ್ನಿಂಗ್ ಪ್ರಾಸೆಸ್ಸನ್ನು ನಿಲ್ಲಿಸ್ಬಿಡುತ್ತೆ. ಅದರಿಂದ ಹುಷಾರಾಗಿರಬೇಕು. ಮತ್ತು ಏನಿಲ್ಲ, ಶಾಸ್ತ್ರ ಅವಲಂಬನೆ ಅಷ್ಟೇ. ಮನಸ್ಸಿಗೆ ಒಂದೇ ಸತಿ ನಿರಾಲಂಬ ಸ್ಥಿತಿಯಿಂದ ಮಹಾ ದೊಡ್ಡ ಅಧಿಕಾರಿಗಳು ಅನ್ಕೊಂಬಿಟ್ಟು ನನಗೂ ಅನ್ನಿಸ್ತಾ ಇತ್ತು, ಮಾತಾ ಮಾಣಿಕೇಶ್ವರಮಿತ್ತು ನಾನೇನು ಕಡಿಮೆ ಅಂತ. ನಾನು ಪೂರ್ವಜನ್ಮದಲ್ಲಿ ಅಂತಾನೆ ಯೋಗಿ ಆಗಿರ್ಬೋದು, ನಾನು ಏನೋ ಸಾಧನೆ ಮಾಡಿರ್ಬೋದು. ಒಬ್ಬ ಮನುಷ್ಯನಿಗೆ ಏನಾದರೂ ಸಾಧ್ಯ ಆಗಿದ್ದಂದರೆ ನನ್ನ ಕೈಯಲ್ಲೂ ಆಗುತ್ತೆ ಅದು. ಎಲ್ಲರೂ ಅಷ್ಟೇ, ಯಾಕೆ ನಮಗೆ ನಾವು ಕಡಿಮೆ ಅಂತ ಯಾಕೆ ಅಂಚನೆ ಮಾಡ್ಕೋಬೇಕು? ಆ ಥರ ಭಾವನೆ ಬರ್ತಾಯಿತ್ತು, ನಾನು ಸಾಧನೆ ಮಾಡಿರ್ಬೋದಲ್ಲ, ನಾನು ಆ ಥರ ಟ್ರೈ ಮಾಡಬೇಕಂತ. ಊಟ ತಿಂದಿರೋ ಕೂಡ ಟ್ರೈ ಮಾಡಿದ್ದೀನಿ. 18 ಏನು ಊಟ ತಗೊಂಡಿರೋನು ಹೋಗಿದ್ದು, ಸ್ವಲ್ಪ ಹಾಲು ತೊಗೊಂಡು 18 ದಿವಸ ಒಂದೇ ಗ್ಲಾಸ್ ಹಾಲು ಎಲ್ಲ ಟ್ರೈ ಮಾಡಿ ನೋಡಿದ್ವಿ. ಮತ್ತೆ ಗೊತ್ತಾಯ್ತು, ಇಲ್ಲ ನಮಗೂ ಅವ್ರಿಗೂ ತುಂಬ ಡಿಫ್ರೆನ್ಸ್ ಇದೆ ಅನ್ನೋದು ಮತ್ತೆ ಗೊತ್ತಾಗುತ್ತೆ. ಆ ಥರ ಮನಸ್ಸಿಗೆ ಭಾವನೆ ಬರ್ತಾ ಇರುತ್ತೆ. ಸ್ವಲ್ಪ ಶಾಸ್ತ್ರ ಶ್ರವಣ ಮಾಡಿದ್ರೆ ನಮ್ಮ ಯೋಗ್ಯತೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ನಾವು ಎಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ, ಸಾಧನ ಚತುಷ್ಟಯ ಸಂಪತ್ತಿಯಲ್ಲಿ ಒಂದೊಂದು ಲಕ್ಷಣನ ಚೆಕ್ ಮಾಡ್ಕೊತಾ ಇದ್ದರೆ ಇವು ನಮ್ಮಲ್ಲಿ ಇದೆಯಾ ಅಂತ ಒಂದೊಂದೊಂದು ಮತ್ತೆ ರಿಪೀಟ್ ಆಗಿ ಭಗವದ್ಗೀತೆಯಲ್ಲಿ ಏನೆಲ್ಲ ಬಂದುಬಿಡ್ತವೆ. ತಮೋಗುಣದ ಕಾರ್ಯಗಳೇನು, ರಜೋಗುಣದ ಕಾರ್ಯಗಳೇನು, ಸತ್ವಗುಣದ ಕಾರ್ಯಗಳೇನು ಅಂತ ಫುಲ್ಲು ನಮ್ಮದೇ ಚರಿತ್ರೆ ಬರುತ್ತೆ. ನಾವು ಮತ್ತೆ ಇಂಥ ಕಾರ್ಯಗಳು ಮಾಡ್ತಿದ್ದೀವಿ ಅಂದರೆ ನಮ್ಮಲ್ಲಿ ಈ ಗುಣ ಇದೆ ಅಂದ್ಬಿಟ್ಟು. ರಜೋಗುಣದ ಕಾರ್ಯಗಳು ಮಾಡಿಬಿಟ್ಟು ನಾನು ಸತ್ವಗುಣ ಅಂತ ಅಂದ್ಕೊಂಡ್ರೆ ಅದು ವಿಪರೀತ ಭ್ರಾಂತಿ. ತಮೋಗುಣದ ಕಾರ್ಯಗಳು ನಮ್ಮಲ್ಲಿ ಕಾರ್ಯಗಳು ಏನಂತ ಗೊತ್ತಾಗ್ಬಿಡುತ್ತೆ. ನಾವು ಸುಮ್ಮನೆ ಸತ್ವಗುಣಗಳು ಅಂದ್ಕೊಂಡ್ಬಿಟ್ರೆ ಅದು ಆಗೋದಿಲ್ಲ. ಅದಕ್ಕೆ ಇವೆಲ್ಲ ಶಾಸ್ತ್ರ ಅವಲಂಬನೆಯಿಂದ ನಾವು ಎಲ್ಲಿದ್ದೀವಿ, ಸಾಧನೆಯಲ್ಲಿ ಯಾವ ಸ್ಟೇಜಲ್ಲಿದ್ದೀವಿ ಅಂತ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಇದಕ್ಕಿಂತ ಬೆಸ್ಟ್ ಅವಲಂಬನೆ ಇನ್ನೊಂದಿಲ್ಲ ಆ ಮನಸ್ಸಿಗೆ. ಇಲ್ಲೇ ಮೇಯ್ನು, ಇಲ್ಲಿ ಸ್ವಲ್ಪ ಹುಷಾರಾಗಿಬಿಟ್ಟು ಒಂದು ಸತಿ ಮನಸ್ಸಿಂದ ಸ್ವೀಕಾರ ಮಾಡಿಬಿಟ್ರೆ ಇನ್ನೂ ಈ ಅಹಂಕಾರ ಅನ್ನೋ ಶತ್ರುವಿಂದ ಈ ದೊಡ್ಡ ಯುದ್ಧ ಇದೆ. ಇಲ್ಲಿ ತನಕ ಜರ್ನಿ ಬಂದಿದ್ದೀವಿ ಅಂದರೆ ತುಂಬ ಪುಣ್ಯ ಫಲ, ಎಷ್ಟೋ ಜನ್ಮಗಳು ಪುಣ್ಯ ಅನ್ಬೇಕು ಇಲ್ಲಿ ತನಕ ಬಂದಿದ್ದೀವಿ ಅಂದ್ರೇನು. ಬಟ್ ಆ ಅಹಂಕಾರ ಎಂಬ ಶತ್ರುವನ್ನು ಅವನು ಕೊಡೋ ನಿರ್ಣಯ ಏನು ಕೊಡ್ತಾ ಇದ್ದಾನೆ, ಆ ಲರ್ನಿಂಗ್ ಪ್ರಾಸೆಸ್ಸನ್ನು ನಿಲ್ಲಿಸೋ ಪ್ರಯತ್ನ ಏನು ಮಾಡ್ತಾ ಇದ್ದಾನೆ, ಅದನ್ನು ಸ್ವಲ್ಪ ನೋಡಬೇಕು. ಮತ್ತು ಅದಕ್ಕೆ ಜೀವನ್ಮುಕ್ತಿ ಲಕ್ಷಣಗಳು, ವಿದ್ಯಾರಣ್ಯ ಸ್ವಾಮಿ ಜೀವನ್ಮುಕ್ತಿ ವಿವೇಕನೇ ಬರೆದವ್ರೆ. ಯಾಕೆ ಜೀವನ್ಮುಕ್ತ ಪುರುಷನ ಲಕ್ಷಣಗಳು ಅಷ್ಟೊಂದು ಒಂದು ಗ್ರಂಥನೇ ಯಾಕೆ ಬರಬೇಕು ಅಂತ ಅವ್ನು ನೋಡ್ಕೊಂಬತ್ತೆ. ನಿನಗೆ ಆಗಿರೋದು ಜ್ಞಾನ, ಅದು ಜೀವನ್ಮುಕ್ತಿ ಸ್ಥಿತಿನ ಇಲ್ಲ ಅಹಂಕಾರದ ನಿರ್ಣಯನ ಅದು ಅಂದ್ಬಿಟ್ಟು ಚೆಕ್ ಮಾಡ್ಕೊ ಅಂದ್ಬಿಟ್ಟು. ಈ ಥರ ಮಹಾಭಾರತದಲ್ಲಿ ಎಲ್ಲವೂ ಫಸ್ಟ್ ಅಧ್ಯಾಯ ಪೂರ್ತಿ ಆಗುತ್ತೆ. ಇನ್ನು 2ನೇ ಅಧ್ಯಾಯ ಪರ್ವ ಸಂಗ್ರಹ ಅಂತ 2ನೇ ಅಧ್ಯಾಯದಲ್ಲಿ ಇದರಲ್ಲಿ ಏನೆಲ್ಲ ಬರುತ್ತೆ ಮಹಾಭಾರತದಲ್ಲಿ, ಒಂದೊಂದು ಪರ್ವದ ಬಗ್ಗೆ ಡೀಟೇಲ್ಸು. ಅಕ್ಷೋಣಿ ಸೇನೆ ನಾವು ನಮ್ಮ ಟೋಟಲ್ಲು ನಂಬರ್ಸಿಂದ ನಾವು ನೋಡಿದ್ವಿ. ಅದು ಮೆಜರಿಂಗ್ ಯೂನಿಟ್ಸ್ ಅದು ಅಕ್ಷೋಣಿ ಹೆಂಗೆ ಇವಾಗ ಮಿಲ್ಲಿಮೀಟ್ರು, ಸೆಂಟಿಮೀಟ್ರು, ಇಂಚು ಹಂಗೆ ಇರುತ್ತೋ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಇನ್ನು ಅಕ್ಷೋಣಿಗಿಂತ ಕೆಳಗಡೆ ಎಷ್ಟೋ ಹೆಸರಿರ್ತದೆ. ಅವೆಲ್ಲ ಡೀಟೇಲಾಗಿ ಅದ್ರ ಡೀಟೇಲ್ಸ್ ಬರುತ್ತೆ. ಯಾವ್ಯಾವ ಪರ್ವದಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಅನ್ನೋದು ಫುಲ್ಲು ಡೀಟೇಲ್ಸ್ 2ನೇ ಅಧ್ಯಾಯದಲ್ಲಿ ಫುಲ್ಲು ಮಹಾಭಾರತದಲ್ಲಿ ಏನೇನು ಇದೆ ಅನ್ನೋದು ಅದ್ರ ಡೀಟೇಲ್ಸ್ ಬಗ್ಗೆ ವರ್ಣನೆ ಬರುತ್ತೆ. ಅದು ನಾಳೆಯಿಂದ ನಾವು ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.